ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ವಿಶೇಷ ಸಂದರ್ಶನ. ನಾನು ವಿನಾಯಕ್ ಗಂಗೊಳ್ಳಿ. ಇಂದಿನ ಸಂದರ್ಶನದ ವಿಶೇಷ ಅತಿಥಿ JDS ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ HD ಕುಮಾರಸ್ವಾಮಿ ಒಬ್ಬ ಹೊಸ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕರಾಗಿ ಉಗಮ ಆಗಿದ್ದಾರೆ ಅಂತ ತಮ್ಮ ಬಗ್ಗೆ ಈಗ ವ್ಯಾಖ್ಯಾನ ನಡೀತಾ ಇದೆ. ನೋಡಿ, ನಾನು ಒಂದು ವರ್ಗಕ್ಕೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವನಲ್ಲ. ನನ್ನ ಕೆಲವು ಹೇಳಿಕೆಗಳ ಬಗ್ಗೆ ನಮ್ಮ ವಿರೋಧಿಗಳು ಅವರವರದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡೋದು ಬೇರೆ. ಆದರೆ ನನ್ನಲ್ಲಿ ನಾನು ರಾಜಕೀಯದಲ್ಲಿ ತಿಳುವಳಿಕೆ ಮೂಡಿ ರಾಜಕಾರಣಕ್ಕೆ ಬಂದ ನಂತರ ನನ್ನ ಒಂದು ನಿಲುವೇನು ಇಟ್ಕೊಂಡಿದ್ದೇನೆ. ಆ ನಿಲುವಿನಲ್ಲಿ ಇವತ್ತು ಯಾವುದೇ ಬದಲಾವಣೆಗಳಿಲ್ಲ. ಸರ್, R. ಅಶೋಕ್ ಅವರು ವಿಪಕ್ಷ ನಾಯಕರು ಕುಮಾರಸ್ವಾಮಿಯವರು ಒಬ್ಬ ಹಿಂದೂ ನಾಯಕ, ಇದರಲ್ಲಿ ಯಾವ ಅನುಮಾನ ಬೇಡ, ಅವರಿಗೆ NDA ಪಾರ್ಟ್ನರ್ ಅಂತ ಹೇಳಿದ್ದಾರೆ. ನಾನು ಹುಟ್ಟು ಹಿಂದೂ, ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ನಾನು ಹುಟ್ಟಿರ್ತಕ್ಕಂಥದ್ದೇ ಹಿಂದೂ ಸಮಾಜದಲ್ಲಿ. ಆದರೆ ಹಿಂದೂ ಸಮಾಜದ ಸಮಸ್ಯೆಗಳಿದ್ದಾಗ ಹಿಂದೂಗಳ ಪರವಾಗೂ ಮಾತನಾಡ್ತೇನೆ, ಬೇರೆ ಸಮಾಜಗಳಲ್ಲಿ ಸಮಸ್ಯೆ ಇದ್ದಾಗ ಅವ್ರ ಪರವಾಗೂ ಮಾತನಾಡ್ತೇನೆ. ಸರ್, ಇತ್ತೀಚೆಗೆ ನಡೆದ ಮಂಡ್ಯದ ಕೆರಗೋಡು ಧ್ವಜ ಸಂಘರ್ಷ ಪ್ರಕರಣ, ಇದು ಸಂಪೂರ್ಣ ಡೈರೆಕ್ಟರ್ ಬಂದು HD ಕುಮಾರಸ್ವಾಮಿ ಅಂತ ಒಂದು ಆರೋಪ ಇದೆ ಸರ್. ಈಗ ಇದು ಆರೋಪ ಮಾಡಿದವರು ಯಾರು? ಕಾಂಗ್ರೆಸ್ನವರು ಸರ್. ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ನಾನು ಕೆರಗೋಡಿಗೆ ಈ ಕ್ಷಣದವರೆಗೂ ಹೋಗೇ ಇಲ್ಲ. ಕೆರಗೋಡಿನಲ್ಲಿ ನಾನು ಅವತ್ತೇನು ಗಲಾಟೆ ಆದಂಥ ದಿನ ಇದೆಯಲ್ಲ, ಅವತ್ತು ಹೋಗಿದ್ದು ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಹೋಗಿದ್ದಾರೆ, ಅಶ್ವಥ್ ನಾರಾಯಣ ಹೋಗಿದ್ದಾರೆ. ನಾನು ಅವತ್ತು ಎಲ್ಲೋ ಬೇರೆ ಕಡೆ ಪ್ರವಾಸದಲ್ಲೇನಿದ್ದೆ. ವಿಷಯ ಗೊತ್ತಾದಾಗ ನಾನೇ ಈಗಾಗಲೇ ಮಾಧ್ಯಮಗಳಿಗೆ ಹೇಳಿದ್ದೇನೆ, 5 ಬಾರಿ ಜಿಲ್ಲಾಧಿಕಾರಿಗೆ ಮಾತನಾಡಿದ್ದೇನೆ ಫೋನ್ನಲ್ಲಿ ಅಂತ. ಯಾತಕ್ಕೆ ಈ ರೀತಿ ತೀರ್ಮಾನಗಳು ಮಾಡ್ತಾಯಿದ್ದೀರಿ ಸರ್ಕಾರದಲ್ಲಿ? 2 ಸೆಕೆಂಡ್ನಲ್ಲಿ ಸಾಲ್ವ್ ಮಾಡ್ತಕ್ಕಂಥದ್ದನ್ನು ನೀವೇ ಮೈ ಮೇಲೆ ಎಳ್ಕೊಂಡಿದ್ದೀರಲ್ಲ ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗೆ ನೇರವಾಗಿ ಮಾತನಾಡಿದ್ದೇನೆ. ತಪ್ಪು ಮಾಡ್ಕೊಂಡಿರೋದು ಅವರು. ಒಂದು ಕ್ಷುಲ್ಲಕ ವಿಷಯ, ಯಾವುದೋ ಒಂದು ಧ್ವಜಸ್ತಂಭ ಉದ್ಘಾಟನೆ ಮಾಡಲಿಕ್ಕೆ ಅವ್ರ ಪಕ್ಷದ ಶಾಸಕರನ್ನ ಇನ್ವಿಟೇಷನಲ್ಲಿ ಹಾಕೊಂಡಿಲ್ಲ ಅಂತ ಹೇಳಿ ಇದೆಲ್ಲ ಪ್ರಾರಂಭ ಆಗಿರ್ತಕ್ಕಂಥದ್ದು ಸೃಷ್ಟಿ. ಅವ್ರು ಮಾಡ್ಕೊಂಬಿಟ್ಟು ಅದು ಕುಮಾರಸ್ವಾಮಿ ಇದರ ಸ್ಕ್ರಿಪ್ಟ್ ರೈಟ್ರು ಅಂದರೆ ಇದಕ್ಕೆ ನಾನೇನು ಹೇಳಲಿ ಸರ್? ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ಇದರಲ್ಲಿ ಕನ್ನಡ ಬಾವುಟ ಅಥವಾ ಭಾರತದ ತ್ರಿವರ್ಣ ಧ್ವಜನ ಹಾರಿಸಲಿಕ್ಕೆ ಪರ್ಮಿಷನ್ ತಗೊಂಡಿರೋದು, ಅದರ ಮುಚ್ಚಳಿಕೆ ಸಮೇತ ಇದೆ. ಈಗ ಹನುಮತ್ ಧ್ವಜ ಎಲ್ಲಿಂದ ಬಂತು? ಈಗ ಇದು ಸಮಜಾಯಿಷಿಗಳವರು ಎಷ್ಟೇ ಕೊಟ್ಕೋಬೋದು. ನಾವು ಕೊಟ್ಟಿದ್ದೆ ತ್ರಿವರ್ಣ ಧ್ವಜವನ್ನು ಹಾರಿಸ್ಲಿಕ್ಕೆ, ಕನ್ನಡ ಬಾವುಟ ಹಾರಿಸ್ಲಿಕ್ಕೆ ಅಂತ ಹೇಳಿ. ಇದು 27/11/2023 ಪಂಚಾಯತಿ ಮುಂದೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅಲ್ಲಿಂದ ಇದು ನಡೆದಿರ್ತಕ್ಕಂಥ ಘಟನೆ ಇದು. ಈಗ ಮೊನ್ನೆ ಪರ್ಮಿಷನ್ ಕೊಟ್ಟಿದ್ದಲ್ಲ, ಇದು ಅನುಮತಿ ಏನಂತ ಹೇಳಿ ಹೇಳ್ತಾ ಇದ್ದಾರೆ. ಅವರು 27/11 ಕೊಟ್ಟಿರ್ತಕ್ಕಂಥದ್ದು ಆ ಪಂಚಾಯತಿಲಾದಂಥ ಮೀಟಿಂಗ್ನಲ್ಲಿ ಯಾರಪ್ಪ ಯೋಗೇಶ್ ಅಂತಲೂ ಯಾರೋ ರೈತ ಹನುಮಾನ್ ಧ್ವಜವನ್ನು ಹಾರಿಸ್ತಕ್ಕಂಥದ್ದಕ್ಕೆ ಪರ್ಮಿಷನ್ ಕೊಡಿ ಅಂತಲೇ ಕೇಳಿರೋದು. ಧ್ವಜಸ್ತಂಭ ಮಾಡಲಿಕ್ಕೆ, ಅರ್ಜುನ ಸ್ತಂಭ ಮಾಡಲಿಕ್ಕೆ ಅಂತಲೇ ಪರ್ಮಿಷನ್ ಕೇಳಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ ಪಂಚಾಯತಿಲಿ. ಇನ್ನೊಂದು ಶ್ರೀರಾಮನ ಭಜನಾ ಟ್ರಸ್ಟ್ ಏನಿದೆ, ಅವ್ರು ಕೊಟ್ಟಿರೋದು ಧ್ವಜಸ್ತಂಭ ಅಂತ ಹೇಳಿ, ಧ್ವಜಸ್ತಂಭಕ್ಕೆ ಪರ್ಮಿಷನ್ ಕೊಡಿ ಅಂತ. ಅಲ್ಲಿ 35 ವರ್ಷದಿಂದ ಧ್ವಜಸ್ತಂಭ ಇದೆ, ಅದು ಹಾಳಾಗಿದೆ ಅಂತೇಳಿ ಹೊಸದಾಗಿ ಕಟ್ಟಬೇಕು ಅಂತೇಳಿ ಊರಿನ ಗ್ರಾಮಸ್ಥರೇ 7-8 ಲಕ್ಷ ಹಣ ಸಂಗ್ರಹ ಮಾಡಿ ಕಟ್ಕೊಂಡಿದ್ದಾರೆ. 20ನೇ ತಾರೀಕು ಧ್ವಜಸ್ತಂಭ ಪ್ರಾರಂಭ ಮಾಡಿದ್ದಾರೆ. ಧ್ವಜಸ್ತಂಭ ಸ್ಥಾಪನೆ ಮಾಡಿದಾಗ ಹನುಮಾನ್ ಧ್ವಜವನ್ನೇ ಹಾರಿಸ್ಕೊಂಡಿದ್ದಾರೆ. 27ನೇ ತಾರೀಕು ಗಣರಾಜ್ಯೋತ್ಸವದ 26ನೇ ತಾರೀಕು ಗಣರಾಜ್ಯೋತ್ಸವಕ್ಕೆ ಯಾವ ಒಂದು ಭಾರತ ದೇಶದ ಧ್ವಜ ಹಾರಿಸಿದ್ರು, ಸಂಜೆ ತೆಗೆದ್ರು, ಮತ್ತು ಹನುಮಾನ್ ಧ್ವಜವನ್ನೇ ಹಾಕ್ಕೊಂಡಿದ್ದಾರೆ. ಅವರು ಊರಿನಲ್ಲಿ ಮಾಡ್ಕೊಂಡಿರೋದು, ಇಲ್ಲಿ ಯಾವುದೋ ರಾಜಕೀಯ ಪಕ್ಷಗಳೋ ಸಂಘಟನೆಗಳೋ ಮಾಡ್ಕೊಂಡಿರೋದಲ್ಲ, ಊರನ್ನ ಅಲ್ಲಿಯ ಪ್ರಜೆಗಳು ಮಾಡ್ಕೊಂಡಿದ್ದಾರೆ. ಅದನ್ನು ಇವತ್ತು 27ನೇ ತಾರೀಕು ನೀವು ಹೋಗಿ 3 ಗಂಟೆ ರಾತ್ರಿಲಿ ಅದನ್ನು ಇಳಿಸ್ಲಿಕ್ಕೆ ಯಾಕೆ ಹೋಗಬೇಕಾಗಿತ್ತು? ಯಾರು ಕಳಿಸಿದ್ರು? ಡೈರೆಕ್ಷನ್ ಕೊಟ್ಟರು? ಇತಿಹಾಸದಲ್ಲಿ ಎಲ್ಲಾದರೂ 3 ಗಂಟೆ ರಾತ್ರಿ ಹೋಗಿ ಧ್ವಜ ಹಾರಿಸಿದ್ದಾರೆ, ಅದನ್ನು ತೆಗಿಬೇಕಂತ ಬಂದೆ JDS ಬೆಂಬಲಿತ ವ್ಯಕ್ತಿ ಅಂತ ಹಾರಿಸಲಿಕ್ಕೆ ಪ್ರಚೋದನೆ ಕೊಟ್ಟವರು JDS ನವರೇ, ಹಾರಿಸಿದಾರಂತ ಕಂಪ್ಲೇಂಟ್ ಕೊಟ್ಟವರು JDS ನವರೇ. ಸರ್ಕಾರ ನಿಮ್ಮ ಕೈಲಿದೆಯಲ್ಲ,
ಆ ರೀತಿ ಅಲ್ಲಿ ಆ ಒಂದು ಸಂಘರ್ಷಕ್ಕೆ ವಾತಾವರಣವನ್ನು ಕಲುಷಿತಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ JDS ಪಕ್ಷದವರೇ ಮಾಡಿರಲಿ, ಯಾರೇ ಮಾಡಿರಲಿ, ಆ್ಯಕ್ಷನ್ ತಗೊಳ್ಳಿ. ಅಲ್ಲಿ ಸಮಾಜದ ಹಳ್ಳಿಯ ಒಂದು ಸೌಹಾರ್ದತೆಯನ್ನು ಹಾಳು ಮಾಡ್ತಕ್ಕಂಥದ್ದು ಯಾರೇ ಮಾಡಿರಲಿ, ನಾನು ಅದಕ್ಕೆ ಬೆಂಬಲ ಕೊಡೋನಲ್ಲ. ಈಗ 35 ವರ್ಷದಿಂದ ಧ್ವಜಸ್ತಂಭ ಇದೆ ಅಂತ ಹೇಳ್ತಾ ಇದ್ದೀರಿ ಸರ್ ತಾವು. ಈಗ 35 ವರ್ಷದಿಂದ ಆ ಧ್ವಜಸ್ತಂಭದಲ್ಲಿ ಯಾವ ಬಾವುಟ ಹಾರ್ತಾ ಇತ್ತು ಸರ್? ಅದು ಅವ್ರು ಕೇಳಿ, ನನಗೇನು ಗೊತ್ತು. ಅವ್ರು ಹೇಳ್ತಾ ಇರೋದು 35 ವರ್ಷದಿಂದ ಇದ್ದಿದ್ದು ಹಾಳಾಗಿತ್ತು. 35 ವರ್ಷದಿಂದ ಸಿದ್ದರಾಮಯ್ಯರೇ ಹೋಗೇನೋ ಮಾಡಿ ಬಂದಿದ್ರಂತೆ ಇನಾಗ್ರೇಷನ್. ಸಿದ್ದರಾಮಯ್ಯರೇ ಹೋಗಿದ್ದಾರಂತಲ್ಲಿ ಅದನ್ನ ಇನಾಗ್ರೇಟ್ ಮಾಡಲಿಕ್ಕೆ. ಅಲ್ಲಿಂದ ಯಾವ್ಯಾವ ರೀತಿಯಲ್ಲಿ ಅವ್ರು ಮಾಡ್ಕೊಂಬಂದಿದ್ದಾರೆ ಹಳ್ಳಿಯವ್ರು ಕೇಳಿ. ನಾನು ಕೇಳಿದ್ರೆ ನಾನೇನು ಹೇಳಿ, ನನಗೇನು ಗೊತ್ತು ವಿಷಯ ಸರ್? ತಮ್ಮ ಭದ್ರ ಬುನಾದಿ ಅಲ್ವೇ ಸರ್ ಮಂಡ್ಯ ಜಿಲ್ಲೆ? ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಯಾವ ದೇವಸ್ಥಾನದಲ್ಲಿ ಧ್ವಜಸ್ತಂಭ ಮಾಡಿ ಧ್ವಜ ಹಾರಾಟ ಮಾಡಿ ದೇವರ ಆರಾಧನೆ ಮಾಡುವಂತ ಸಂಸ್ಕಾರಗಳು ನಡ್ಕೊಂಡು ಬಂದಿದೆ ಸರ್? ಅಲ್ಲಿ ಎಷ್ಟು ದೇವಸ್ಥಾನದಲ್ಲಿದೆ? ಅಲ್ಲಿ ಹೆಚ್ಚು ಕಾಣದ ಹಸಿರು ಬಾವುಟಗಳು, ರೈತ ಹೋರಾಟದ ಬಾವುಟಗಳೇ ಜಾಸ್ತಿ. ಇಲ್ಲ, ತಪ್ಪು ಹೇಳೋದು ಬೇಡ. ಇತ್ತೀಚೆಗೆ ಏನಾಗಿದೆ, ದೇಶದಲ್ಲಿ ನಡೀತಿರತಕ್ಕಂಥ ಘಟನೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಕರಾವಳಿ ಬೆಲ್ಟಲ್ಲೇ ಇದ್ದಂಥ ಮತ್ತು ಶಿವಮೊಗ್ಗ ಜಿಲ್ಲೆನಲ್ಲ ಒಂದು 3-4 ಕಡೆ ಇದ್ದಂಥ ವಾತಾವರಣ ಇವತ್ತು ಹಳ್ಳಿಗೂ ಇದೇನು ಸ್ಪ್ರೆಡ್ ಆಗ್ತಾಯಿದೆ. ಇತ್ತೀಚೆಗೆ ಹನುಮಾನ್ ಜಯಂತಿ ಆಚರಣೆ ಮಾಡಿದ್ರು. ಹನುಮಾನ್ ಜಯಂತಿ ಆಚರಣೆ ಬರೀ ಮಂಡ್ಯದಲ್ಲ, ಇಡೀ ರಾಜ್ಯದಾದ್ಯಂತ ಒಂದು ಸಣ್ಣ ಊರುಗಳಲ್ಲೂ ಊರೂರಿನಲ್ಲಿ ಕೇಸರಿಯ ಒಂದು ಬ್ಯಾನರ್ಗಳನ್ನು ಕಟ್ಕೊಂಡು, ಅದಷ್ಟೇ ಅಲ್ಲ ನಿಮ್ಮ ಅದೇನು ಬಂಟಿಂಗ್ಸ್ಗಳು ಕಟ್ಟಿ ದೀಪಾಲಂಕಾರ ಮಾಡಿ ಪ್ರತಿ ಸಣ್ಣ ಹಳ್ಳಿಲೂ ನಡೆದೋಗಿದೆ. ಈ ಸಲ ಅಯೋಧ್ಯೆ ಇನ್ಫ್ಲುಯೆನ್ಸ್ ಆಗಿದೆ ಮಂಡ್ಯ ಜನಗಳಲ್ಲಿ ಪ್ರಾರಂಭ ಆಗಿದೆ. ಇನ್ಫ್ಲುಯೆನ್ಸ್ ಆಗಿದೆ, ಸ್ಪಾಂಟೇನಿಯಸ್ ಆಗಿ ಅವರು ಮಾಡ್ಕೊಂಡಿದ್ದಾರೆ ನಾಡಿನ ಜನ. ಇಲ್ಲಿ ಯಾರೋ ಸಂಘಟನೆಗಳು ಅವರಿಗೆ ಚಿತಾವಣೆ ಮಾಡಿರೋದಲ್ಲ ನನ್ನ ಅಭಿಪ್ರಾಯದಲ್ಲಿ. ಸ್ಪಾಂಟೇನಿಯಸ್ ಆಗಿ ಜನಗಳಲ್ಲಿ ಇತ್ತೀಚೆಗೆ ಆ ಭಾವನೆ ಯಾತಕ್ಕೆ ಪ್ರಾರಂಭ ಆಗಿದೆ? ಈ ಕಾಂಗ್ರೆಸ್ನವರ ನಿಲುವಿದೆಯಲ್ಲ, ಕೆಲವು ಸಾರ್ವಜನಿಕವಾಗಿ ಕೊಡ್ತಕ್ಕಂಥ ಹೇಳಿಕೆಗಳು, ಅದು ಇವತ್ತು ಜನಗಳಲ್ಲಿ ಹೆಚ್ಚಿನ ಒಂದು ಪ್ರಮುಖವಾದಂಥ ಒಂದು ತೀರ್ಮಾನಗಳನ್ನು ಜನ ಮಾಡ್ಕೊಂಡು ಹೊರಟಿದ್ದಾರೆ ಸ್ಪಾಂಟೇನಿಯಸ್ ಆಗಿ. ಅದಕ್ಕೆ ಕಾರಣ ಈ ಕಾಂಗ್ರೆಸ್ ನಾಯಕರೇ. ಸರ್, ತಾವು ಒಂದು ಪ್ರತಿಭಟನಾ ವೇಳೆ ಕೇಸರಿ ಶಾಲ್ ಹಾಕೊಂಡು ಮಾತಾಡಿದ್ರಿ. ಕುಮಾರಸ್ವಾಮಿ ಅವರು ತಮ್ಮ ಹೆಗಲಿಗೆ ಕೇಸರಿ ಶಾಲ್ ಹಾಕ್ಕೊಂಡಿದ್ದು ಅದು ಕಾಕತಾಳಿಯೋ ಅಥವಾ ನೀವೇ ಹಾಕ್ಕೊಂಡ್ರು ಅದನ್ನು? ಇಲ್ಲ, ನಾನು ಆ ಸಭೆಗೆ ಹೋದಂಥ ಸಂದರ್ಭ ನಾನೇನು ಪಾದಯಾತ್ರೆಯಲ್ಲಿ ಇರಲಿಲ್ಲ. ಕೊನೆ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಸಭೆ ನಡೀತಾ ಇತ್ತು, ಸಭೆಗೆ ನಾನು ಜನಗಳಲ್ಲಿ ಶಾಂತಿಯುತವಾಗಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತಕ್ಕಂಥ ಒಂದು ಸಲಹೆ ಕೊಡಲಿಕ್ಕೆ ಹೋದೆ. ಆಗ ಅಲ್ಲಿರ್ತಕ್ಕಂಥ ಯುವಕರು ನನಗೆ ಆ ಶಾಲನ್ನು ಓದಿಸಿದ್ದಾರೆ. ಆ ಯುವಕರು ಪ್ರೀತಿಯಿಂದ ನನಗೆ ಶಾಲೆ ಓದಿಸಿದಾಗ ನಾನು ತೆಗೆದಾಕಾಗುತ್ತಾ? ಕೇಸರಿ ಶಾಲೆ ಹಾಕೊಂಡು ತಾವೊಂದು ರಾಜಕೀಯ ಸಭೆ ಸಮಾರಂಭದಲ್ಲಿ ಪಾಲ್ಗೊಂಡು ಉದಾಹರಣೆ ನಿಮ್ಮ ಪಂಚೆಯಲ್ಲೂ ಹಸಿರು ಬಣ್ಣ ಇದೆ, ನಿಮ್ಮ ಕೈಯಲ್ಲೂ ಹಸಿರು ಬಣ್ಣ ಇದೆ, ನಿಮ್ಮ ಆತ್ಮದಲ್ಲೂ ಹಸಿರು ಬಣ್ಣ ಇದೆ, ಈಗಲೂ ಅದಿದೆ ನೋಡಿ. ನೀವು ಪ್ರಶ್ನೆ ಸರಿಯಾದ ಪ್ರಶ್ನೆ ಕೇಳಿದ್ರಿ. ನಾನು ಕೇಸರಿಯ ಒಂದು ಟವಲ್ ಹಾಕ್ತಿದ್ದಾಗೇ ಚರ್ಚೆ ಮಾಡೋದಲ್ಲ ಕಾಂಗ್ರೆಸ್ ನಾಯಕರು. ನಾನು ದಲಿತ ಸಂಘಟನೆಗಳ ಹಲವಾರು ಸಭೆಗಳಿಗೆ ಹೋಗಿದ್ದೀನಿ, ಸಾರ್ವಜನಿಕ ಸಭೆಗಳಿಗೆ. ಆ ದಲಿತ ಸಂಘಟನೆಗಳ ಸಭೆಯಲ್ಲಿ ಅವರ ಒಂದು ಸಂಕೇತ ನೀಲಿ ಬಣ್ಣದ ಟವಲ್ ಹಾಕ್ತಾರೆ. ಅದನ್ನು ಹಾಕೊಂಡು ಸಭೆಯಲ್ಲಿ ಭಾಗವಹಿಸಿದ್ದೀನಿ. ಆಗ ಅವ್ರಿಗೇನು ಕಾಣಲಿಲ್ವ ಅದು ಕಾಂಗ್ರೆಸ್ ನಾಯಕರಿಗೆ? ಎಸ್, ನೀವು ಹೇಳ್ದಂಗೆ ರೈತರ ಸಭೆಗಳಿಗೆ ಹೋಗಿದ್ದೀನಿ, ಹಸಿರು ಟವಲ್ ಹಾಕ್ಕೊಂಡು ರೈತರ ಸಭೆಯಲ್ಲಿ ಭಾಗವಹಿಸಿದ್ದೀನಿ. ಅದರಲ್ಲಿ ತಪ್ಪೇನಿದೆ? ಯಾವುದೋ ಒಂದು ಈಗ ಕೇಸರಿ ಶಾಲು ಅದು BJP ಪಕ್ಷದ ಕೇಸರಿ ಶಾಲು ನಮ್ಮ ಹಿಂದೂ ಸನಾತನ ಧರ್ಮದ ನಮ್ಮ ಒಂದು ಸಮಾಜದಲ್ಲಿರ್ತಕ್ಕಂಥ ಗುರು ಹಿರಿಯರ ಒಂದು ಉಡುಪದು. ಇತ್ತೀಚೆಗೆ ಕೇಸರಿ ಶಾಲು ಆಗ್ತಕ್ಕಂಥದ್ದು ಸಣ್ಣ ಹಳ್ಳಿನಲ್ಲೂ ಪ್ರಾರಂಭ ಮಾಡ್ಕೊಂಬಿಟ್ಟಿದ್ದಾರೆ. ಕೆಲವು ಯುವಕರು ನನಗೆ ಅಲ್ಲಿ ಹೋದಾಗ ಅದು ಆಗ್ತಂಥ ಸನ್ನಿವೇಶ ಏನಿದೆ, ಅದಕ್ಕೆ ನಾನೇನೋ ಸಂಪೂರ್ಣವಾಗಿ ನನ್ನ ನಡವಳಿಕೆಯಲ್ಲಿ ನಾನೇನೋ ಬದಲಾವಣೆನೇ ಆಗೋಗಿದ್ದೀನಿ ಅಂತ ಪರಿವರ್ತನೆ ಆಗೋಗಿದ್ದೀನಿ ಅಂದರೆ ಅಂಥವ್ರು ನಾನು ಉತ್ತರ ಕೊಡಲಿಕ್ಕಾಗಲ್ಲ. ಸರ್, ಮಂಡ್ಯ ಜಿಲ್ಲೆಯ ಜನರ ಹೋರಾಟ, ಸಮಸ್ಯೆ, ಕಾವೇರಿ ಇಂಥ ಹಲವಾರು ಶತಕಗಳ ಈ ಹೋರಾಟದಲ್ಲಿ ಕೇಸರಿ ಬಾವುಟ ಮತ್ತು ಕೇಸರಿ ಬಣ್ಣದ ಏನು ಕಾಂಟ್ರಿಬ್ಯೂಷನ್ ಇದೆ ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ ಸರ್. ಈಗ ಬಂದದ್ದು ಯಾವುದೋ ಹನುಮತ್ ಧ್ವಜ ಅಂತ ಹಿಡ್ಕೊಂಡು ಕೇಸರಿ ಶಾಲ್ ಹಾಕ್ಕೊಂಡು ಮಾತಾಡ್ತಿರಲ್ಲ, ಕೇಸರಿ ಬಣ್ಣ ಕೇಸರಿ ಶಾಲಿದ್ದು ಏನು ಕಾಂಟ್ರಿಬ್ಯೂಷನ್ ಇದೆ ರೈತರ ಹೋರಾಟದಲ್ಲಿ, ಕಾವೇರಿ ಹೋರಾಟದಲ್ಲಿ, ಮಂಡ್ಯ ಜನರಿಗೆ ನ್ಯಾಯ ಕೊಡುವ ವಿಚಾರದಲ್ಲಿ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಈ ಪ್ರಶ್ನೆಯನ್ನು ಕಾಂಗ್ರೆಸ್ ನಾಯಕರು ಪದೇ ಕೇಳೋದ್ರ ಮುಖಾಂತರ ಕೇಸರಿಯ ಒಂದು
ಬಣ್ಣದ ಬಗ್ಗೆ ಪದೇ ಪದೇ ಚರ್ಚೆ ಮಾಡೋದ್ರ ಮುಖಾಂತರ ನಾಡಿನ ಜನತೆಯ ಪ್ರತಿಯೊಂದು ಭಾಗದಲ್ಲಿ ಕೇಸರಿಯ ಬಗ್ಗೆ ಒಂದು ಆಸಕ್ತಿ ಮೂಡ್ತಕ್ಕಂಥ ಒಂದು ಪ್ರಚಾರ ಮಾಡ್ತಿರೋರು ನೀವು ಮಾಡ್ಕೊತಾ ಇದ್ದೀರಿ. ಇದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಕೊಂಡು ನಿಮ್ಮ ಮಹತ್ವ ಕೊಡದೆ ಸುಮ್ಮನೆ ಇದ್ದರೆ ಇದೆಲ್ಲ ಪ್ರಶ್ನೆ ಬರಲ್ಲ. ನೀವೇ ಅದನ್ನು ಹೇಳಿ ಜನಗಳಿಗೆ, ಯುವಕರಿಗೆ ತಾವೇ ಪ್ರೋತ್ಸಾಹ ಕೊಟ್ಕೊಂಡು ಹೊರಟಿರ್ತಕ್ಕಂಥದ್ದೇನಿದೆ. ಅದರಿಂದ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಹಲವಾರು ವರ್ಷಗಳಿಂದ ಎದುರಿಸ್ತಾ ಇದ್ದೇವೆ. ವಿಶೇಷವಾಗಿ ಕಾವೇರಿ ನೀರಿನ ವಿಷಯದಲ್ಲಿ, ಇವತ್ತು ನೀರಿನ ಹಂಚಿಕೆ ವಿಷಯದಲ್ಲಿ. ಹೌದು, ಮಂಡ್ಯದಲ್ಲಿ ಒಂದು ಬಾರಿ KRS ಇಂದ ಮೈಸೂರು ಭಾಗಕ್ಕೆ ಕೆನಾಲ್ಗಳನ್ನು ದೇವರಾಜ ಅರಸು ನಿರ್ಮಾಣ ಮಾಡಲಿಕ್ಕೆ ಹೊರಟಾಗ ಚಡ್ಡಿ ಮೆರವಣಿಗೆನೂ ಮಾಡಿದಂಥ ದಿನ ಇದೆ. ನಾವೆಲ್ಲ ಸಣ್ಣ ಹುಡುಗರುಗಳು. ಅಲ್ಲಿ ನೀರಿನ ವಿಷಯ ಇರ್ಬೋದು, ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಹೋರಾಟ ಮಾಡಿದಂಥವ್ರು ಇದ್ದಾರಲ್ಲಿ. ದೊಡ್ಡ ಸಂಘಟನೆಗಳಿದ್ದಾವೆ, ಅದಿಲ್ಲ ಅಂತೇಳಲ್ಲ. ಆದರೆ ಇತ್ತೀಚೆಗೆ ಯಾವೊಂದು ಪ್ರಮುಖವಾದಂಥ ಒಂದು ಸಬ್ಜೆಕ್ಟನ್ನು ಕಾಂಗ್ರೆಸ್ನವರ ಅವರ ಒಂದು ಪದೇ ಜನಗಳಲ್ಲಿ ಒಂದು ರೀತಿ ಭಾವನೆ ಮುಟ್ಟಿಸ್ಲಿಕ್ಕೆ ಹೊರಟರು, ವಿರೋಧಿ ಭಾವನೆಗಳನ್ನು ಮುಟ್ಟಿಸ್ಬೇಕು ಅಂತೇಳಿ. ಅದು ಅವರ ಪರವಾಗಿ ಈಗ ಶುರುವಾಗಿದೆ. ಇದನ್ನು ಅವ್ರು ಮಾಡಿದ್ರಿಂದ ಇತ್ತೀಚೆಗೆ ಹಲವಾರು ಭಾಗದಲ್ಲಿ ನಮ್ಮ ಯುವಕರು ಕೇಸರಿ ಆಗ್ತಕ್ಕಂಥದ್ದು ಒಂದು ಹವ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ. ಮೊದಲು ಹಸಿರು ಬಟ್ಟೆ ಹಾಕ್ಕೊಂಡು ಹೋಗ್ತಿದ್ದಂತಾರೆ ಟವಲ್ನ, ಇವತ್ತು ಕೇಸರಿ ಹಾಕ್ಕೊಂಡೆ ಅಲ್ಲಿ ಗಲಾಟೆ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅವ್ರು ಯಾರು ಒರಿಜಿನಲಿ ಕೇಸರಿ ಹಾಕ್ತಾ ಇದ್ದವರಲ್ಲ. ಕಾಂಗ್ರೆಸ್ ನಾಯಕರುಗಳ ಅವರ ಮಾತುಗಳಿಗೆ ಪ್ರೇರೇಪಕರಾಗಿ ಈಗ ಕೇಸರಿ ಧರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಹೆಸರು ತೆಗೆದು. KPCC ಅಧ್ಯಕ್ಷರು DK ಶಿವಕುಮಾರ್ ಏನು ವ್ಯಾಖ್ಯಾನ ಮಾಡಿದ್ದಾರೆ, ಮಂಡ್ಯ ಜಿಲ್ಲೆಯಲ್ಲಿ ಸಂಘ ಪರಿವಾರದವರಿಗೆ ಬೇಸ್ ಇಲ್ಲ, ಕುಮಾರಸ್ವಾಮಿ ಅವರು ಈ ಹನುಮ ಗಲಾಟೆ ಮೂಲಕ ಒಂದು ಬೇಸ್ ಮಾಡಿಕೊಡ್ತಾ ಇದ್ದಾರೆ, ಆ ಮೂಲಕ JDS ಅನ್ನು ಮುಳುಗಿಸ್ತಾ ಇದ್ದಾರೆ ಅಂತ ಹೇಳಿ. ನಾವೆಲ್ಲ ಬೇಸ್ ಮಾಡಿಕೊಡ್ತಿರೋದು ಕಾಂಗ್ರೆಸ್ ನಾಯಕರು, ಇದೇ ಶಿವಕುಮಾರ್ನಂಥವರು. ನಾವು ಮಾಡ್ತಾ ಇಲ್ಲ. ಅಲ್ಲಿ ಪ್ರಾರಂಭ ಆಗಿದ್ದು ಯಾರಿಂದ ಪ್ರಾರಂಭ ಆಯಿತು? ಕೇಸರಿ ನಮ್ಮಿಂದ ಪ್ರಾರಂಭ ಆಯಿತಾ? ನೀವೇ ಪ್ರಾರಂಭ ಮಾಡಿಸ್ಕೊಂಡಾರಲ್ಲಿ. ಕೇಸರಿ ಜಾಸ್ತಿ ಆದಂಗೆ ನಿಮ್ಗೆ ಥ್ರೆಟ್ ಆಗಲ್ವಾ ಸರ್? ಅದು ಏನಾಗ ನಿಮ್ಮ ಈಗ ಭೂಮಿ ಅಲ್ಲ ಸರ್ ಅದು. ಈಗ ನಮ್ಮವರು ಆ ಕೇಸರಿ ಧರಿಸಿದ ತಕ್ಷಣ ಏನೋ ಡೈವರ್ಟ್ ಆಗ್ಬಿಟ್ಟೇನೋ ಕನ್ವರ್ಷನ್ ಆಗ್ಬಿಟ್ರು ಅಂತ ಹೇಳೋಕ್ಕಾಗಲ್ಲ. ಇಲ್ಲೇ ಇರ್ತಾರೆ ಅವರೆಲ್ಲ ನಮ್ಮ ಯಾಕಂದ್ರೆ ಕುಮಾರಸ್ವಾಮಿ ಸಪೋರ್ಟ್ ಇಲ್ಲದೆ ಇಂಥ ಒಂದು ದೊಡ್ಡ ಮಟ್ಟದ ಹೋರಾಟ ಆಯೋಜನೆ ಮಾಡಲಿಕ್ಕೆ BJP ಅವ್ರ ಹತ್ರ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಅಲ್ಲಿ BJPಗೆ ಬೇಸೇ ಇಲ್ಲ. ಹೌದು, ಮೊನ್ನೆ ದಿನ ಮೆರವಣಿಗೆ ಏನು ಮಾಡಿದ್ದಾರೆ, JDS ಕಾರ್ಯಕರ್ತರುಗಳು ಆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡ್ರು, ಯಾವುದೇ ಪಕ್ಷಗಳ ಒಂದು ಟವಲ್ಗಳನ್ನ ಹಾಕೋದು ಬೇಡ, ಕೇಸರಿ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕಿದ್ರೆ ಅದು ಸಂಬಂಧ ಇದ್ದಿದ್ದು ಹನುಮಾನ್ ಧ್ವಜದ್ದು. ಆದ್ದರಿಂದ ಎಲ್ಲ ಪಕ್ಷಗಳು, ಅಲ್ಲಿ ಬಹುಶಃ ಕಾಂಗ್ರೆಸ್ನವರು ಬಂದಿರ್ಬೋದು ನನ್ನ ಅಭಿಪ್ರಾಯದಲ್ಲಿ, ಆ ಕೇಸರಿ ಶಾಲನದ್ದು. ಇದು ಒಂದು ಪಕ್ಷಕ್ಕೆ ಸೀಮಿತವಾದಂಥದ್ದಲ್ಲ. ನಾಳೆ ಇದು ಹಿಂದೂ ಮುಸ್ಲಿಂ ಗಲಾಟೆಯಾಗಿ ಕನ್ವರ್ಟ್ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ ಸರ್? ಇಲ್ಲ, ಅದು ಎಲ್ಲ ಜಿಲ್ಲೆಯಲ್ಲಿ ಮೊದಲು ಈ ಥರದ್ದು ಒಂದು ಉಲ್ಬಣ ಆಗ್ತದೆ. ಈಗಾಗಲೇ ಬ್ರದರ್ ಅದಕ್ಕೆ ದಾರಿ ತೋರಿಸ್ಬಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ಅಲ್ಲೆಲ್ಲ ಹೋಗ್ತಾರೆ, ಹುಬ್ಬಳ್ಳಿನಲ್ಲಿ ಬಜೆಟ್ನಲ್ಲಿ ನಿಮಗೆ 10,000 ಕೋಟಿ ಕೊಡ್ತೀನಿ ಮುಸ್ಲಿಂ ಸಮಾಜಕ್ಕೆ, ಈ ಥರ ಭಾಷಣಗಳು ಮಾಡ್ತಾ ಹೋದರೆ ಇಲ್ಲಿ ರೈತರು 30,000 ಕೋಟಿ ಬೆಳೆ ನಷ್ಟ ಆಗಿದೆ ಅಂತೇಳಿ ನೀವೇ ಕೇಂದ್ರ ಸರ್ಕಾರದ ಮುಂದೆ ಮನವಿ ಕೊಟ್ಟಿದ್ದೀರಿ. ರೈತನಿಗೆ ಇವತ್ತು 2,000 ರೂಪಾಯಿನ ಭಿಕ್ಷೆ ಕೊಟ್ಟಂಗೆ ಕೊಡ್ತೀರಿ. ಅಲ್ಲೆಲ್ಲ ಹೋಗ್ಬಿಟ್ಟು ಭಾಷಣ ಮಾಡ್ತೀರಿ ಮುಖ್ಯಮಂತ್ರಿಗಳು, 10,000 ಕೋಟಿ ಒಂದು ಸಮಾಜಕ್ಕೆ ಕೊಡ್ತೀನಿ ಅಂತೇಳಿ. ಈ ರೀತಿಯ ಹೇಳಿಕೆಗಳನ್ನು ಕೊಟ್ಕೊಂಡೆ ಇವತ್ತು ನೀವು ಈಗೇನು ಹೇಳ್ತಾ ಇದ್ದೀರಿ ಪ್ರಶ್ನೆ, ಆ ಒಂದು ವಾತಾವರಣ ಈ ಕಾಂಗ್ರೆಸ್ನವ್ರ ನಡವಳಿಕೆಗಳಿಂದ ಈ ರಾಜ್ಯದಲ್ಲಿ ಅದನ್ನು ಮಾಡ್ಕೊಂಡು ಹೊರಟಿದ್ದಾರೆ. ತಪ್ಪು ಅವರಲ್ಲಿದೆ, ಅದನ್ನು ಸರಿಪಡಿಸ್ಕೋಬೇಕು. ಹೋಗಲಿ, ಆ ಧ್ವಜಸ್ತಂಭದಲ್ಲಿ ಯಾವ ಧ್ವಜ ಹಾರಾಡ್ಬೇಕು ಸರ್? ಅಥವಾ ನೀವೇ ಹೋಗಿ? ನನಗೆ ಅಲ್ಲಿ ಊರಿನ ಜನತೆಯ ಭಾವನೆಗಳೇನಿದೆ, ಈಗ ಊರಿನ ಜನತೆನೇ ಗಣರಾಜ್ಯೋತ್ಸವದ ದಿನ ನಮ್ಮ ತ್ರಿವರ್ಣ ಧ್ವಜ ಹಾಕಿದ್ದಾರೆ, ಹಾರಿಸಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಅಲ್ಲಿ ಗಣರಾಜ್ಯೋತ್ಸವದಲ್ಲಿ ನಾವು ಹಾಕ್ತಕ್ಕಂಥ ತ್ರಿವರ್ಣ ಧ್ವಜ ಏನಿದೆ, ನಾವು ಹಲವಾರು ಕಡೆ ಅದನ್ನು ತೆಗಿತೀವಿ. ನಾವು ಸ್ವಾತಂತ್ರ್ಯ ದಿನಾಚರಣೆಯಲ್ಲೂ ಹಾಕ್ತೀವಿ. ಅದಾದ ನಂತರ ಊರಿನ ಒಂದು ಸಂಪ್ರದಾಯಗಳು ಅವ್ರು ಏನು ಇಟ್ಕೊಂಬಂದಿದ್ದಾರೆ ಇತ್ತೀಚೆಗೆಲ್ಲ, ಅದನ್ನು ಹಾಕೋಬೇಕು ಅಂತಕ್ಕಂಥದ್ದು ಅಪೇಕ್ಷೆ ಪಟ್ಟಾಗ ಆ ಜನಗಳ ತೀರ್ಮಾನ ಅದು ನನ್ನ ಅಭಿಪ್ರಾಯ ಇದೆ. ಈಗ ನೀವು ತಮಿಳ್ನಾಡಿಗೆ ಹೋಗಿ, ತಮಿಳ್ನಾಡಿನಲ್ಲಿ DMK ADMK ಪಕ್ಷಗಳದು ಧ್ವಜಸ್ತಂಭಗಳನ್ನು ಊರಲ್ಲಿ ಹಾಕೊಂಡವ್ರೆ ತಮಿಳ್ನಾಡಿನಲ್ಲಿ. ಅಲ್ಲಿ ರಾಷ್ಟ್ರಧ್ವಜ ಹಾರಿಸ್ತಾವ್ರ ತಮಿಳ್ನಾಡಿನಲ್ಲಿ. ನೀವು ನೋಡಿ, ನೀವು ರಸ್ತೆಗಳಲ್ಲಿ ಹೋಗ್ಬಿಟ್ರೆ ಆ ADMK ಪಕ್ಷದ ಧ್ವಜ ಹಾರಿಸಿರ್ತಾರೆ ಧ್ವಜಸ್ತಂಭಕ್ಕೆ.
ಕೆಲವು ಕಡೆ ADMK ಅವ್ರು ಸ್ಟ್ರಾಂಗ್ ಇರ್ತಕ್ಕಂಥ ಕಡೆ ADMK ಧ್ವಜ ಹಾರಿಸ್ಕೊಂಡಿರ್ತಾರೆ. ಯಾವ ಗಲಭೆ ಏನಿಲ್ವಲ್ಲ ಸರ್. ಮಂಡ್ಯ ಶಾಸಕರು JDSನವರು ನನ್ನ ಕೊಲೆ ಸಂಚು ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಅಂತ ಒಂದು ಆರೋಪ ಮಾಡಿದ್ದಾರೆ. ಈಗ ಅದೇನೋ ಗಾದೆ ಹೇಳ್ತಾರೆ, ಅವ್ರ ಮಾತು ಕೇಳಿದ್ರೆ ಅದು ಆ್ಯಕ್ಚುಲಿ ಹುಚ್ಚರ ಮಾತು ಅಷ್ಟೇ. ಕೊಲೆ ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಅದು ಏನು ಸಿಗ್ತದೆ? ಶಾಸಕರ ಬಾಯಲ್ಲಿ ಆ ರೀತಿ ಮಾತು ಬಂದರೆ ಅಲ್ಲಿಗೆ ಆ ಶಾಸಕರ ಶಕ್ತಿ ಏನು, ಆ ಶಾಸಕರನ್ನ ಕೊಲೆ ಮಾಡ್ತಕ್ಕಂಥ ಒಂದು ಭಾವನೆ ಯಾವುದೋ ಪಕ್ಷಕ್ಕೆ ಬಂದಿದೆ ಅಂದರೆ ಯಾವ ಕಾರಣಕ್ಕೆ ಆ ಭಾವನೆ ಬಂದಿದೆ? ಆ ರೀತಿ ಚಿತಾವಣೆ ಯಾಕೆ ಮಾಡ್ಕೊಂಡಿದ್ದಾರೆ? ಅವ್ರು ಹೇಳೋದೇ ಅದು ನಿಜ ಆದರೆ ಅದು ಅವಾಸ್ತವಾಂಶ. ಅದು ಯಾವ ರೀತಿ ಭಾವನೆ ಯಾರಲ್ಲೂ ಇಲ್ಲ. ಅದು ಅವರೇ ಊಹೆ ಮಾಡ್ಕೊಂಡು ಜನಗಳ ಮುಂದೆ ಅನುಕಂಪ ಗಿಟ್ಟಿಸ್ಕೊಳ್ಳಿಕ್ಕೆ ಹೋದ್ರೆ ನಾವೇನು ಮಾಡಲಿಕ್ಕಾಗುತ್ತೆ ಹೇಳಿ? ಕುಮಾರಸ್ವಾಮಿ ಅವರು ಮಂಡ್ಯವನ್ನು ಹಾಳು ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ವಾಟ್ ಈಸ್ ಕುಮಾರಸ್ವಾಮಿ ಕಾಂಟ್ರಿಬ್ಯೂಷನ್ ಟು ಮಂಡ್ಯ ಅಂತ ಚಲರಾಯ ಸ್ವಾಮಿ ಅವರು ಪ್ರಶ್ನೆ ಎತ್ತಿದ್ದಾರೆ. ನಾನು ಅವರಿಂದ ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಬ್ರದರ್, ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ಈಗ 2006 ನನ್ನ ಜೊತೆಲೇ ಇದ್ದರು, ಮಂತ್ರಿ ಇದ್ದರು. ಆಗ ಯಾಕೆ ಕೇಳಲಿಲ್ಲ? ಕುಮಾರಸ್ವಾಮಿ ಯಾಕೆ ಮಾಡಲಿಲ್ಲ? ಮಂಡ್ಯ ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಅಂತ ಯಾಕೆ ಹೇಳಲಿಲ್ಲ? ದೇವೇಗೌಡರಿಗಾದ್ರೆ ವಿನಯತೆ ತೋರಿಸ್ಬೋದು. ಕುಮಾರಸ್ವಾಮಿ ಏನು ನನ್ನ ಹಣೆ ಬರ ಬರೆಯಲ್ಲ ಅಂತ ಹೇಳಿದ್ದಾರೆ. ನಾನು ಅವ್ರ ಹಣೆ ಬರ ಅವರೇ ಬರ್ಕೋಬೇಕು ಅಂತ ಹೇಳಿದ್ದಾರೆ. ನಾನು ವಿನಯತೆ ತೋರಿಸಿ ಅಂತಲೇ ಅವ್ರಿಗೆ ಅರ್ಜಿ ಹಾಕಿದ್ದೀನಿ. ಅವರಿಗೆ ನನ್ನ ಬಗ್ಗೆ ವಿನಯತೆ ತೋರಿಸಪ್ಪ ಅಂತ ಹೇಳಿ, ಇಲ್ಲ ನನ್ನ ಹಣೆ ಬರ ಬರೆಯಪ್ಪ ಅಂತ ಏನಾದ್ರು ಕೇಳ್ಕೊಂಡಿದ್ದೀನ? ಹೇಳಿದ್ದೀನಿ ಅವರಿಗೆ. ಯಾತಕ್ಕಿ ಪದೇ ಪದೇ ನನ್ನ ಹೆಸರು ಹೇಳ್ಕೋಬೇಕು? ಅವಶ್ಯಕತೆ ಏನಿದೆ ನನ್ನ ಹೆಸರು ಹೇಳೋದವರಿಗೆ? ಅದರಿಂದ ನನಗೆ ಪಾಪ ಅವ್ರು ಏನು ಅನುಕಂಪನೂ ತೋರಿಸ್ಬೇಕಾಗಿಲ್ಲ. ದೇವೇಗೌಡರಿಗೆ ತೋರಿಸ್ತಕ್ಕಂಥ ವಿನಯತೆ ನನಗೇನು ತೋರಿಸ್ಬೇಕಾಗಿಲ್ಲ. ನನಗಿಂತ ಅವ್ರು ದೊಡ್ಡವ್ರು, ಪಾಪ ಅವರು ಬೆಳೆದು ಬಿಟ್ಟಿದ್ದಾರೆ. ನಾನೇನು ಅವರಿಂದ ಏನು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಸರ್, DK ಸುರೇಶ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್. ದಕ್ಷಿಣ ಭಾರತ ರಾಜ್ಯಗಳಿಗೆ ತುಂಬ ಅನ್ಯಾಯ ಆಗ್ತಾ ಇದೆ, ಒಂದು ಸಪ್ರೇಟ್ ದೇಶನೇ ಆಗಬೇಕು ಅಂತ. ಅದರ ವಾಪಸ್ ಟ್ವೀಟು ಮಾಡಿದ್ದಾರೆ. ನಾನು ಯುನಿಟಿಯಲ್ಲಿ ವಿಶ್ವಾಸ ಇಟ್ಕೊಂಡಿದ್ದೀನಿ, ಒಬ್ಬ ಕಾಂಗ್ರೆಸ್ ಮನ್ನೇ ಆಗಿ, ಒಬ್ಬ ಪ್ರೌಡ್ ಇಂಡಿಯನ್ ಆಗಿ ನನ್ನ ಹಕ್ಕನ್ನು ಕೇಳುವಂಥದ್ದು ನನ್ನ ಹೋರಾಟ ಅಂತ ಹೇಳಿದ್ದಾರೆ. ಯಾವ ಥರ ಹಕ್ಕನ್ನು ಕೇಳಬೇಕು ಅವ್ರದ್ದು? ಅಲ್ಲ, ಅವ್ರು ಏನು ದೇಶ ಒಡೆಯಿರಿ ಅಂತ ಒಡೆಯೋದ್ರ ಮುಖಾಂತರ ನನ್ನ ಹಕ್ಕನ್ನು ಪ್ರತಿಷ್ಠಾಪಿಸಬೇಕು ಅಂತ ಕೇಳಿದ್ದಾರಾ? ಹೌದು. ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆ ಇವತ್ತು ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಅವರ ತಂಡ ಇವತ್ತು ಪ್ರತಿಯೊಂದು ಸಮಾಜದ ವ್ಯಕ್ತಿಗೂ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಮಾತಾಡ್ತಕ್ಕಂಥ ಫ್ರೀಡಮ್ ಆಫ್ ಸ್ಪೀಚು ಕೊಟ್ಟಿದ್ದಾರೆ. ನೆನ್ನೆ ಮಾತಾಡಿರ್ತಕ್ಕಂಥದ್ದು ಯಾರಾದರೂ ಅದರ ಬಗ್ಗೆ ಶಾಬಾಷ್ಗಿರಿ ಕೊಡ್ತಾರಾ? ದೇಶ ಹೊಡಿಬೇಕು ಅಂತ ಹೇಳಿ ಇವತ್ತು ಅವ್ರ ನಾಯಕರನ್ನ ಕರ್ಕೊಂಡು ಇಲ್ಲೇ ಎಲ್ಲ ರಾಮನಗರ ಇದರಲ್ಲಿ ನಮ್ಮ ರಸ್ತೆಲ್ಲ ಹೋದ್ರೇನೋ ಅದೆಂತೋ ಭಾರತ್ ಜೋಡೋ ಅಂತೇಳಿ ಅವ್ರ ನಾಯಕರು ಕಟ್ಕೊಂಡು ಈಗ ಅಲ್ಲೆಲ್ಲ ನಾರ್ತ್ ಈಸ್ಟಿಂದ ಬರ್ತಾವ್ರೆ. ಒಂದು ಕಡೆ ಭಾರತ್ ಜೋಡೋ ಅಂತಾರೆ, ಇನ್ನೊಂದು ಕಡೆ ಭಾರತ ಹೊಡೀರಿ ಅಂತ ಹೇಳ್ಕೊಂಡು ಇರ್ತೀರ ನೀವು. ನಿಮ್ಮ ನಾಯಕರು ಪಾಪ ಪಾದಯಾತ್ರೆ ಮಾಡ್ಕೊಂಡು ಒದಾಡ್ತಾವ್ರೆ. ನೀವು ಇಲ್ಲಿ ಭಾರತ ಹೊಡೀರಿ ಅಂತ ನಿನ್ನೆ ಭಾಷಣ ಮಾಡಿದ್ದೀರಿ. ನಿಮ್ಮ ಹಕ್ಕು ರಾಜ್ಯಕ್ಕೆ ಏನಾದರೂ ಅನ್ಯಾಯ ಆಗಿದ್ದರೆ ಅದಕ್ಕೊಂದು ವೇದಿಕೆ ಇದೆ, ಪಾರ್ಲಿಮೆಂಟಲ್ಲಿ ಮಾತಾಡಿ, ವಿಷಯಾಧಾರಿತವಾಗಿ ಮಾತನಾಡಿ. ನಿಮ್ಮ ಮತ್ತು ಲೋಕಸಭಾ ಮೆಂಬರ್ ಯಾಕಾಗಿದ್ದೀರಿ ಅಲ್ಲಿ? ನಮ್ಮ ರಾಜ್ಯಕ್ಕೆ ಕೊಡ್ತಕ್ಕಂಥ ಹಂಚಿಕೆಯಲ್ಲಿ ಏನಾದರೂ ತಪ್ಪಿದರೆ, ನಮಗೆ ಅನ್ಯಾಯ ಆಗಿದ್ದರೆ ಅಂಕಿಅಂಶ ಇಟ್ಕೊಂಡು ಚರ್ಚೆ ಮಾಡಿ ಅಲ್ಲಿ. ಅದು ಬಿಟ್ಬಿಟ್ಟು ದೇಶ ಹೊಡೀರಿ ಅಂತ ಹೇಳಿದ್ರೆ ನಿಮ್ಮನ್ನು ಮೆಚ್ತಾರ ಜನ? ಸರ್, ಕರ್ನಾಟಕದಿಂದ ಹೋಗ್ತಾ ಇರುವಂಥ ರೆವಿನ್ಯೂ ಏನಿದೆ ಅದು ಉತ್ತರ ಭಾರತಕ್ಕೆ ಹಂಚಿಕೆ ಆಗ್ತಾ ಇದೆ. ಕರ್ನಾಟಕ ಭೀಕರ ಬರಗಾಲದಲ್ಲೂ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹೆಲ್ಪ್ ಮಾಡಿಲ್ಲ. GST ತೆರಿಗೆ ಪಾಲು ಕೊಟ್ಟಿಲ್ಲ, ಹಣಕಾಸು ಆಯೋಗದಲ್ಲೂ ಅನ್ಯಾಯ ಆಗಿದೆ. ಎಲ್ಲದರಲ್ಲೂ ಸರ್ಕಾರ ಮಲತಾಯಿ ಧೋರಣೆ ಅನುಭವಿಸಿದೆ. ನೋಡಿ, ಇದು ಸತ್ಯನಾ? ಇದನ್ನೇ ನಾನು ಹೇಳೋದು, ಇದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ಪ್ರಶ್ನೆ, ಈಗ ಮಹಾರಾಷ್ಟ್ರದಲ್ಲಿ ನಮ್ಮಿಂತಲೂ ಹೆಚ್ಚಿನ ತೆರಿಗೆ ಹೋಗುತ್ತೆ, ನಮ್ಮಿಂದ ತೆರಿಗೆ ಯಾವುದು ಹೋಗ್ತದೆ, 4 ಲಕ್ಷ ಏನೋ ಹೇಳ್ಕೊಂಡಿದ್ದಾರಲ್ವ, ಹೋಗ್ತಿದೆ ತೆರಿಗೆ. ಇಲ್ಲಿ ಪ್ರಶ್ನೆ, ಈ ಒಂದು ಫೆಡ್ರಲ್ ಸಿಸ್ಟಮ್ನಲ್ಲಿ ಹಲವಾರು ಇನ್ಸ್ಟಿಟ್ಯೂಷನ್ಗಳನ್ನು ನಾವೇ ಮಾಡಿದ್ದೇವೆ. ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಪ್ರಕಾರ ನಾವೇನು ಆ ಒಂದು ಇನ್ಸ್ಟಿಟ್ಯೂಷನ್ಗಳಿದೆ, ಅಟಾನಮಸ್ ಬಾಡಿಗಳು, ಅವ್ರಿಗೆ ಪವರ್ ಕೊಟ್ಟಿದ್ದೇವೆ. ಅವರು ರೆಕಮೆಂಡೇಷನ್ ಮಾಡ್ತಾರೆ. ಇವತ್ತು ಹಣಕಾಸಿನ ಹಂಚಿಕೆ ವಿಷಯದಲ್ಲಿ ಕೇಂದ್ರ ಸರ್ಕಾರ ಹಂಚಿಕೆ ಮಾಡಲ್ಲ. ಆ ಫೈನಾನ್ಸ್ ಕಮಿಷನ್ ಏನಿದೆ, ಇವ 16ನೇ ಫೈನಾನ್ಸ್ ಕಮಿಷನ್ನ ಈಗ ರಚನೆ ಮಾಡಿದ್ದಾರೆ. ಈಗ
ಆ ಫೈನಾನ್ಸ್ ಕಮಿಷನ್ ಮುಂದೆ ನಮ್ಮ ಅಹವಾಲುಗಳನ್ನ ಹೇಳ್ತೀವಿ ನಾವು. ಫೈನಾನ್ಸ್ ಕಮಿಷನನ್ನು ರಚನೆ ಮಾಡಬೇಕಾದ್ರೆ ಒಂದು ಮಾರ್ಗಸೂಚಿ ಕೊಟ್ಟಿರ್ತಾರೆ. ಯಾವ್ಯಾವ ರಾಜ್ಯಕ್ಕೆ ಯಾವ ಆಧಾರದ ಮೇಲೆ ಎಷ್ಟು ಹಣ ಹಂಚಿಕೆ ಮಾಡಬೇಕು ಅನ್ನೋದನ್ನು ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡೋದು, ಕೇಂದ್ರ ಸರ್ಕಾರ ಕೊಡೋದಲ್ಲ. ಅಲ್ಲಿ ಅವರು ಕೊಟ್ಟಂಥ ರೆಕಮೆಂಡೇಷನ್ ಮೇಲೆ ಡೆವಲಪ್ಡ್ ಸ್ಟೇಟು ಅನ್ಡೆವಲಪ್ಡ್ ಸ್ಟೇಟ್ ಇದೆ. ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ, ಅಭಿವೃದ್ಧಿ ಆಗದೇ ಇರತಕ್ಕಂಥ ರಾಜ್ಯ. ಆ ಒಂದು ಅಳತೆಗೋಲಿನಲ್ಲಿ ಪಾಪ್ಯುಲೇಷನ್ ಮೇಲೆ, ಪಾವರ್ಟಿ ಮೇಲೆ, ಇದೆಲ್ಲದರ ಮೇಲೆ, ತಲೆ ಆದಾಯದ ಮೇಲೆ ಒಂದು ತೀರ್ಮಾನಗಳನ್ನು ಅವರು ಮಾಡ್ತಾರೆ, ಎಲ್ಲೆಲ್ಲಿ ಏನೇನು ಕೊಡಬೇಕು ಅಂತ ಹೇಳಿ. ಇದು ಇರತಕ್ಕಂಥ ವ್ಯವಸ್ಥೆ. ಇವತ್ತು ಬರಗಾಲದ ಬಗ್ಗೆ ಅದಕ್ಕೂ ಒಂದು ಫೈನಾನ್ಸ್ ಕಮಿಷನಲ್ಲೇ ಪ್ರತಿ ವರ್ಷ ಏನೇನು ಕೊಡಬೇಕು ಅಂತಕ್ಕಂಥ ಫಿಕ್ಸ್ ಆಗಿರುತ್ತೆ. ವಿಶೇಷ ಅನುದಾನ ತರಬೇಕಾದ್ರೆ ರಸ್ತೆಯಲ್ಲಿ ನಿಂತ್ಕೊಂಡು ನಮಗೆ ಕೊಡಲಿಲ್ಲ ಅಂತೇಳಿ ಗಲಾಟೆ ಮಾಡೋದ್ರಿಂದ ಬರಲ್ಲ. ಕನ್ವಿನ್ಸ್ ಮಾಡಬೇಕು ಹೋಗಿ. ಈಗ ಕುಮಾರಸ್ವಾಮಿ ಅವರು NDA ಪಾರ್ಟ್ನರ್ ಇದ್ದಾರಲ್ಲ, BJP ಅವರಂತೂ MP ಗಳು ಯಾರು ಬಾಯಿ ಬಿಡೋದಿಲ್ಲ. ಈಗ ಕುಮಾರಸ್ವಾಮಿ ಆದರೂ ಹೋಗಿ ತರಿಸ್ಬೋದಲ್ಲ ಅಂತ ಕಾಂಗ್ರೆಸ್ನವ್ರ ನಾಯಕರೆಲ್ಲ ಈಗ ಆರೋಪ ಮಾಡ್ತಾ ಇದ್ದಾರೆ. ಈಗ ಜನ ಅಧಿಕಾರ ಯಾಕೆ ಕೊಟ್ರಿ ಇವರಿಗೆ? ಕುಮಾರಸ್ವಾಮಿ ಹೋಗಿ ಅಲ್ಲಿ ರೆಕಮೆಂಡ್ ಮಾಡಿ ತರೋದಾದರೆ ಇವ್ರು ಯಾಕೆ ಅಧಿಕಾರದಲ್ಲಿದ್ದಾರೆ? ಇವತ್ತು ಜನ ಅಧಿಕಾರ ಕೊಟ್ಟಿರೋದು ಯಾಕೆ ಕಾಂಗ್ರೆಸ್ಗೆ? ಕೇಂದ್ರ ಸರ್ಕಾರ ದೂರ್ಕೊಂಡು ಕೂತ್ಕೊಳ್ಳಿ ಅಂತಲಾ? MP ಗಳಿರ್ಬೋದು, ನೀವು MP ಗಳಿದ್ದೀರಲ್ಲಪ್ಪ 28ಕ್ಕೆ 28 ಹಿಂದೆ ರಾಜ್ಯದ ನೀರಾವರಿ ವಿಷಯದಲ್ಲಿ ಏನೇ ಹೋರಾಟ ಮಾಡಿ ಎಷ್ಟು ಹಣ ತಂದ್ರಿ? ಕಾಂಗ್ರೆಸ್ಸು 40 ವರ್ಷ ಇದ್ರಲ್ಲ ಸತತವಾಗಿ. ಇಲ್ಲಿ 28ಕ್ಕೆ 28 ಲೋಕಸಭಾ ಸದಸ್ಯರು ಹೋಗ್ತಿದ್ರಲ್ಲ ಕಾಂಗ್ರೆಸ್ಸಿಂದ. ಎಷ್ಟು ಹಣ ತಂದ್ರಿ ನೀವಾಗ ನಮ್ಮ ನೀರಾವರಿ ಯೋಜನೆಗಳಿಗೆ? ಕೇಂದ್ರ ಸರ್ಕಾರದಿಂದ 10 ರೂಪಾಯಿ ತಂದ್ರ? ಇಂದಿರಾ ಗಾಂಧಿ ಕೈಲಿ ತರಿಸ್ಕೊಂಡ್ರ ದುಡ್ಡೇನಾದರೂ? ಇವತ್ತು ನೀವು ಮಾತಾಡ್ತಿದ್ದೀರಲ್ಲ 25 ಜನ ಬೇರೆ ಲೋಕಸಭಾ ಮೆಂಬರ್ಗಳ ಮೇಲೆ. ನೀವೇನು ಮಾಡ್ಕೊಂಬಂದ್ರಿ 28ಕ್ಕೆ 28 ಗೆದ್ಕೊಂಡು ಹೋದಾಗ ಈ ರಾಜ್ಯಕ್ಕೆ? ಕಾಂಗ್ರೆಸ್ ಶಾಸಕರೊಬ್ಬರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಬಾಲಕೃಷ್ಣ ಅವರು. ಅಯೋಧ್ಯೆ ಅಕ್ಷತೆನ ಸರ್ಕಾರದ ಗ್ಯಾರಂಟಿನ ಮುಂದಿನ ಲೋಕಸಭೆಗೆ ಜನ ನಿರ್ಧಾರ ಮಾಡಲಿ, ಅಕ್ಷತೆನೇ ಇಂಪಾರ್ಟೆಂಟ್ ಆದರೆ ಗ್ಯಾರಂಟಿ ನಿಲ್ತದೆ ಅಂತ ಹೇಳುವಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಈಗ ಅದಕ್ಕೂ ಇದಕ್ಕೂ ಸಂಬಂಧ ಏನು? BJPಯವರು ಅಕ್ಷತೆಗಳು ಕೊಟ್ಟಿದ್ದಕ್ಕೂ ಇವ್ರ ಗ್ಯಾರಂಟಿಗೂ ಸಂಬಂಧ ಏನು ಬ್ರದರ್? ಇದು ಇವತ್ತೇನು ಅಕ್ಷತೆಗಳು ಇವತ್ತು ಕೂಡ ನಾವು ಮದುವೆ ಮನೆಗೆ ಹೋಗ್ತೀವಪ್ಪ. ಅದು ಅನ್ನಭಾಗ್ಯದ ಅಕ್ಕಿ ಅಕ್ಷತೆ ಅಂತ ಬೇರೆ ಹೇಳಿದ್ದಾರೆ. ಮದುವೆ ಮನೆಗೆ ಹೋಗ್ತೀವಿ, ಅನ್ನಭಾಗ್ಯದ ಏನು ಇವ್ರ ಅಪ್ಪನ ಮನೆಗೆ ತಂದಿದ್ದೀರಾ ಅನ್ನಭಾಗ್ಯನ? ಏನು ಕಾಂಗ್ರೆಸ್ ಆಫೀಸಿಂದ ಬೆಳೆದು ತಂದಿರೋದು ಅನ್ನ? ಕೇಂದ್ರ ಸರ್ಕಾರ ಇವತ್ತು ಈ ದೇಶದಲ್ಲಿ ಎಷ್ಟು ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಾಯಿವ್ರೆ? ಈಗ 2020 ಇನ್ನೂ 5 ವರ್ಷ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರದ ಅಕ್ಕಿ ನಿಮ್ಮ ಹೆಸರು ಇಲ್ಲಿ ಅಲ್ವಾ? ಕೇಂದ್ರ ಸರ್ಕಾರದವ್ರು ಅಕ್ಕಿ ಕೊಡ್ತಾರೆ, ಆ ಫೋಟೋ ನೀವಿಲ್ಲಿ ಹಾಕತ್ತೀರಿ ನಾವು ಕೊಡ್ತಿದ್ದೀವಿ ಅಂತ ಹೇಳಿ. ಉದ್ದುದ್ದು ನುಡಿದಂತೆ ನಡೆದಿದ್ದೇವೆ. ನಿಮ್ಗೆ ಯೋಗ್ಯತೆ ಅಕ್ಕಿ ಜನ ಕೊಡದೆ ಇವತ್ತು 170 ರೂಪಾಯಿ ಇನ್ನು 5 kg ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನು ಘೋಷಣೆ ಮಾಡಬೇಕಾದ್ರೆ ಇರ್ತಕ್ಕಂಥ ಪರಿಸ್ಥಿತಿಗಳು ಅರ್ಥ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಅಕ್ಷತೆಗಳು ಕಾಂಗ್ರೆಸ್ದು ಅನ್ನಭಾಗ್ಯದ್ದು ಅಂದರೆ ಆಗಿದ್ದರೆ ಅನ್ನಭಾಗ್ಯದ ಅಕ್ಕಿನ BJPಯವರು ಏನಾದರೂ ಅದನ್ನು ಮಂತ್ರಾಕ್ಷತೆ ಮಾಡ್ಕೊಂಡು ಅಂತಕ್ಕಂಥ ಕೆಲಸ ಮಾಡಿದ್ರಿ. ಸರ್ಕಾರ ಏನು ಮಾಡ್ತಾಯಿದೆ? ಅನ್ನಭಾಗ್ಯದ್ದು ಅಕ್ಕಿನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಆಯ್ತು, ಅಲ್ಲಿಗೆ ಕದ್ದಿದ್ದಾರೆ ಅಂತ ಆಯಿತು. ಯಾಕೆ ಆ್ಯಕ್ಷನ್ ತಗೊಳ್ಳಿಲ್ಲ ಇನ್ನೂ? ಇಲ್ಲಿ ಗ್ಯಾರಂಟಿ ಹೇಳ್ತಾರಲ್ಲ, ಓಟ್ ಹಾಕದೇ ಇದ್ದರೆ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷಕ್ಕೆ ನಿಲ್ಲಿಸಬೇಕು ಅಂತ ಭಾಷಣ ಮಾಡಿದ್ರಲ್ಲ, ಎಲ್ಲ ಕಡೆ ನಾವು ಅಕ್ಷತೆ ಕೊಡ್ತೀವಿ, ಅದರಲ್ಲಿ ಸಮಾಧಾನ ಆಗಿರಲಿ. ಈಗ ಪಾಪ ಒದಾಡ್ತಾವ್ರಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ, ಇಲ್ಲ ಮುಂದೆ 5 ವರ್ಷ ಮುಂದುವರಿಸ್ತೀವಿ ಅಂತೇಳಿ. ಈ ಬಾರಿ ಲೋಕಸಭೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲದೇ ಇದ್ದರೆ ಇದೆಲ್ಲ ಸ್ಕೀಮ್ ನಿಲ್ಲಿಸಬೇಕು ಅಂತ ಹೇಳಿ ಈ ಮಹಾನ್ ನಾಯಕರುಗಳು ಮೀಟಿಂಗ್ನಲ್ಲಿ ಮಾತಾಡಿರ್ತಕ್ಕಂಥದ್ದನ್ನು ಪಾಪ ಆ ವ್ಯಕ್ತಿ ಏನೋ ಸ್ವಲ್ಪ ಜನಗಳ ಮುಂದೆ ನೇರವಾಗಿ ಹೇಳ್ಬಿಟ್ಟವ್ರೆ. ಅದು ಇವತ್ತು ಆ ಪರಿಸ್ಥಿತಿ ಕಾರಣ ಇದೆ ಚರ್ಚೆ ಮಾಡಲಿ. ಸರ್, ಈಗ ಅಯೋಧ್ಯೆ ರಾಮ ಮಂದಿರ, ಜ್ಞಾನವ್ಯಾಪಿ ಇಶ್ಯೂ, ಇದರಿಂದಾಗಿ ದೇಶದಲ್ಲೆಲ್ಲ BJP ಪರ ವಾತಾವರಣ ಏನಾದರೂ ಇದೆಯಾ ಸರ್, ಇನ್ಕ್ಲೂಡಿಂಗ್ ಕರ್ನಾಟಕ? ಇಲ್ಲಿ ಒಂದು ರೀತಿಯಲ್ಲಿ ಇವತ್ತು ಅಯೋಧ್ಯೆಯ ಮಂದಿರ ನಿರ್ಮಾಣ ಆದಮೇಲೆ ನಮ್ಮ ಕಾಂಗ್ರೆಸ್ ನಾಯಕರುಗಳೇ BJPಗೆ ಶಕ್ತಿ ತುಂಬುತ್ತಾ ಇದ್ದಾರೆ. ಪ್ರತಿನಿತ್ಯ ರಾಮನ ಭಜನೆ BJPಯವರಿಗಿಂತಲೂ ಜಾಸ್ತಿ ಮಾಡ್ತಾ ಇರೋದು ಕಾಂಗ್ರೆಸ್ ನಾಯಕರೇ ನನ್ನ ಅಭಿಪ್ರಾಯದಲ್ಲಿ. ಪ್ರತಿನಿತ್ಯ ನರೇಂದ್ರ ಮೋದಿಯವರು ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಕ್ಕಂಥದ್ದು ಏನಿದೆ ಅದನ್ನು BJP ಪರವಾಗಿ ಓಟ್ ಹಾಕ್ಸ್ಕೊಳ್ಳೋಕೆ ಕೊಟ್ಟವ್ರೆ ಅಂತ ಹೇಳಿ ಪ್ರತಿನಿತ್ಯ ಅವರ ಹೇಳಿಕೆಗಳಿದೆಯಲ್ಲ, ಕೂತಿದ್ದಾಗಲೂ ರಾಮ ಅಂತಾರೆ, ಈಗ ಮಲಗಿದ್ದಾಗಲೂ ರಾಮ ಅಂತಾರೆ. ಅದರಿಂದ BJPಯ ಶ್ರಮ ಏನಿದೆ
ಅವ್ರಿಗೆ ಶ್ರಮ ಕಡಿಮೆ ಮಾಡಿ ಇವ್ರು ಶ್ರಮಪಟ್ಟು ಬಿ ಜೆ ಪಿಗೆ ಮತ ಹಾಕ್ಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದೆ. ಸರ್ 28 ತಾವು ಮತ್ತು ಬಿ ಜೆ ಪಿಯವ್ರು ಸರ್ ಗೆಲ್ತೀರಾ ಸರ್? ಏನಾದರೂ ಕಾಂಗ್ರೆಸ್ಸನ್ನು ಜೀರೋ ಒಂದು ವಾತಾವರಣ ಇದೆ. ಈ ಬಾರಿ 28 ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಒಂದು ಹೊಂದಾಣಿಕೆಯಿಂದ ಜನಗಳಲ್ಲಿ ಭಾವನೆಗಳು ಪ್ರಾರಂಭ ಆಗಿದೆ. 28 ಸ್ಥಾನ ಗೆಲ್ಲಿಸಬೇಕು ಅಂತಕ್ಕಂಥದ್ದು. ಸರ್ ತಾವೇನಾದರೂ ಕಂಟೆಸ್ಟ್ ಮಾಡ್ತೀರಾ ಸರ್? ಇಲ್ಲ, ನನ್ನ ಮುಂದೆ ನಾನು ಲೋಕಸಭೆಗೆ ನಿಲ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಚರ್ಚೆಗಳು ಆಗಿಲ್ಲ. ನಾನು ಅದ್ರ ಬಗ್ಗೆ ಚಿಂತೆನೂ ಮಾಡಿಲ್ಲ. ಎಷ್ಟು ಸೀಟಲ್ಲಿ ನಿಲ್ತೀರಿ ಸರ್? ಇಲ್ಲ, ನಾವು ಎಷ್ಟು ಸೀಟ್ ನಿಲ್ತೀವಿ ಅಷ್ಟು ಸೀಟ್ ಗೆಲ್ಲಬೇಕು ಅನ್ನೋದು ನಮ್ಮ ಪಕ್ಷದಲ್ಲಿ ತೀರ್ಮಾನ ಮಾಡಿದ್ದೇವೆ. ಸರ್ ಈಗ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳ ಮಧ್ಯೆ ಬಿ ಜೆ ಪಿಯ ಟ್ರಬಲ್ ಶೂಟರ್ ಕುಮಾರಸ್ವಾಮಿ ಅಂತ ನಿಮ್ಮನ್ನು ಆಗ್ತಾ ಇದೆ. ಯಾಕಂದರೆ ಸೋಮಣ್ಣವ್ರು ಬಂದು ಭೇಟಿ ಮಾಡ್ತಾರೆ, ಸುಧಾಕರ್ ಅವ್ರು ಬಂದು ಭೇಟಿ ಮಾಡ್ತಾರೆ, ಸಿ ಟಿ ರವಿ ಅವ್ರು ಬಂದು ಭೇಟಿ ಮಾಡ್ತಾರೆ, ಜನಾರ್ದನ್ ರೆಡ್ಡಿ ಬಂದು ಭೇಟಿ ಮಾಡ್ತಾರೆ. ಈಗ ಬಿ ಜೆ ಪಿಯನ್ನು ಕಂಪ್ಲೀಟ್ ನೀವು ಮಾನಿಟೈಸ್ ಮಾಡ್ತಾ ಇದ್ದೀರಾ ಸರ್? ಇಲ್ಲ, ಹಾಗೇನಿಲ್ಲ. ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಒಂದು ಡೆವಲಪ್ಮೆಂಟ್ ಏನಿದೆ, ಬೆಳವಣಿಗೆ, ಇದಾದ ನಂತರ ಎಲ್ಲರೂ ಅವರೆಲ್ಲ ನನ್ನ ಹಳೆ ಸ್ನೇಹಿತರೆ. ನಾನು 20 ತಿಂಗಳು ಎರಡೂ ಪಕ್ಷಗಳು ಸೇರಿ ಸರ್ಕಾರ ಮಾಡಿದ್ವಿ. ನಮ್ಮಲ್ಲಿ ಇವತ್ತು ವಿಶ್ವಾಸದಲ್ಲಿ ಧಕ್ಕೆ ಏನಾಗಿಲ್ಲ. ಆ ಒಂದು ಪ್ರೀತಿ ವಿಶ್ವಾಸದಲ್ಲಿ ಇವತ್ತೇನು ಮೈತ್ರಿಯ ಒಂದು ಬೆಳವಣಿಗೆ ಆಗಿದೆ, ಒಂದು ಸೌಹಾರ್ದಯುತವಾದಂಥ ಭೇಟಿಗೆ ಬರ್ತಕ್ಕಂಥದ್ದಿದೆ ಅಷ್ಟೇ. ಅದು ಹೊರತುಪಡಿಸಿ ರಾಜಕೀಯವಾದ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿ ಚರ್ಚೆ ಆಗ್ತಿದೆ ಅಂತಕ್ಕಂಥದ್ದಿಲ್ಲ. ಸರ್ ಇತ್ತೀಚೆಗಿನ ತಮ್ಮೊಂದು ಸ್ಟೇಟ್ಮೆಂಟು, ಸಿದ್ದರಾಮಯ್ಯವರ ನಿಮಗಾಗಿ ನಾನು ಮೋದಿ ಪ್ರೀತಿ ಕಳ್ಕೊಂಡೆ ಅಂತ ಹೇಳಿದಿರಿ. ಇದು ಯಾವ ಆ್ಯಂಗಲ್ನಲ್ಲಿ? ಇಲ್ಲ, ಅದು ನಿಜನೇ. ಅದಕ್ಕೆ ಕಾರಣ, ನನಗೆ ಮೋದಿಯವರು ಸುಮಾರು 1.5 ಗಂಟೆಗಳ ಕಾಲ ನಾನು ರಾಜ್ಯದ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋದಾಗ ಅವರೇನು ಅಡ್ವೈಸ್ ಮಾಡಿದ್ರು, ನೀನು ಪ್ರತಿನಿತ್ಯ ಒಳ್ಳೆ ಕೆಲಸ ಮಾಡ್ತಿರ್ತಕ್ಕಂಥದ್ದು ನಮಗೆ ಮಾಹಿತಿಗಳಿದ್ದರು, ಅದರಿಂದ ನಿನಗೇನದರಿಂದ ಒಂದು ಒಳ್ಳೆಯ ಹೆಸರು ರಾಜ್ಯದಲ್ಲಿ ಬರ್ತಾಯಿಲ್ಲ, ನೀನು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದೆಯಾ ಗೊತ್ತಿದೆ, ನಾನು ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ನಿನಗೆ ಸಂಪೂರ್ಣವಾದಂಥ ಒಂದು ಭರವಸೆ ಕೊಡ್ತೀನಿ. ಇವತ್ತು ರಾಜೀನಾಮೆ ಕೊಟ್ಟು ನಾಳೆ ಬೆಳಗ್ಗೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಲಿಕ್ಕೆ ಸಂಪೂರ್ಣವಾದ ಸಹಕಾರ ನಾನು ಕೊಡ್ತೀನಿ, ತೀರ್ಮಾನ ತಗೋ ಅಂತಕ್ಕಂಥದ್ದನ್ನು ಹೇಳಿದ್ರು. ನಾನು ಆ ರೀತಿ ಅವರು ನನಗೆ ಒಬ್ಬ ತಂದೆ ಮಗನಿಗೆ ಕೂರಿಸ್ಕೊಂಡು, ಇಲ್ಲ ಒಬ್ಬ ಅಣ್ಣ ಸಹೋದರನಿಗೆ ತಮ್ಮನಿಗೆ ಹೇಳ್ತಕ್ಕಂಥ ಆ ಒಂದು ವಾತಾವರಣದಲ್ಲಿ ನನಗೇನು ಸಲಹೆ ಕೊಟ್ಟರು, ಅದೆಲ್ಲವನ್ನು ತಿರಸ್ಕಾರ ಮಾಡಿ ಇವ್ರ ಜೊತೆ ಮುಂದುವರೆದೆ. ಅದಕ್ಕೆ ಇವ್ರು ಕೊಟ್ಟರು ಬೆಳವಳಿ ಏನು, ಯಾವ ಥರ ಟೀಕೆಗಳು ಮಾಡಿದ್ರು, ಏನು ನಡೀತು ಅವೆಲ್ಲ ಘಟನೆಗಳು, ಇದರ ಆಧಾರದ ಮೇಲೆ ಹೇಳಿದ್ದೆ. ಸರ್ ಮೋದಿಯವರು 11 ದಿನ ಉಪವಾಸ ಮಾಡಿದ್ದೇ ಸುಳ್ಳು ಅಂತ ವೀರಪ್ಪ ಮೊಯ್ಲಿ ಅವರು ಹೇಳಿದಾರಲ್ಲ ಸರ್, ಇದು ನಿಜಾನ? ವೀರಪ್ಪ ಮೊಯ್ಲಿ ಅವ್ರ ಬಗ್ಗೆ ಏನಿದೆ ಬ್ರದರ್, ಅವ್ರ ಬ್ಯಾಕ್ಗ್ರೌಂಡ್ ಸರ್ಟಿಫಿಕೇಟ್ ಏನು ಕೊಟ್ಟಿದ್ದಾರೆ, ಗರ್ಭಗುಡಿ ಒಳಗಡೆ ಬಿಟ್ಟಿದ್ದೇ ತಪ್ಪು ಅಂತ ಹೇಳಿ. ವೀರಪ್ಪ ಮೊಯ್ಲಿ ಅವ್ರ ಬಗ್ಗೆ ಏನು ಹೇಳ್ತಾರೆ ಹೇಳಿ? ನರೇಂದ್ರ ಮೋದಿಯವರು 11 ದಿವಸ ಹೇಳ್ತಾರಲ್ಲ, ಸತ್ತೇ ಹೋಗ್ಬಿಡ್ತಿದ್ರು, 11 ದಿವಸ 2 ದಿವಸ ಉಪವಾಸ ಕೂತ್ಕೊಂಡ್ಬಿಟ್ರೆ ಸತ್ತೋಗ್ಬಿಡ್ತಾರೆ ಅಂತ ಯಾರೋ ಡಾಕ್ಟ್ರ್ ಹೇಳ್ತಿದ್ರು ಅಂತೇಳಿ. ಕರ್ನಾಟಕದಲ್ಲಿ ದೇವೇಗೌಡರು ಒಂದು ದೊಡ್ಡಳ್ಳಿ ಗೋಲಿಬಾರ್ ಆದಾಗ 9 ದಿನಗಳ ಕಾಲ ಅಮರನಾಥ್ ಉಪವಾಸ ಸತ್ಯಾಗ್ರಹ ಮಾಡಿದ್ದಿಲ್ಲಿ ನಿದರ್ಶನ ಇದೆ. 9 ದಿನಗಳ ಕಾಲ ಅದು ಬರೀ ನೀರು ಕುಡ್ಕೊಂಡು 9 ದಿನ ಇಲ್ಲಿ ಉಪವಾಸ ಇದ್ದರು ದೇವೇಗೌಡರು. ಮಹಾತ್ಮ ಗಾಂಧೀಜಿಯವರು ಎಷ್ಟೆಷ್ಟು ದಿನಗಳ ಕಾಲ ಉಪವಾಸ ಕೂತಿದ್ದಾರೆ, ಏನಾಗೋಯ್ತು? ಇವರು ಈ ಮಟ್ಟಿಗೆ ಮಾತಾಡ್ತಿಲ್ಲ. ವೀರಪ್ಪ ಮೊಯ್ಲಿ ಅವರಿಗೆ ಮಾನ್ ಸುಳ್ಳುಗಾರ ಅಂತಕ್ಕಂಥದ್ದನ್ನು ನಾವು ಹೇಳಿದ್ದೆಲ್ಲ ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ಒಂದು ದೊಡ್ಡ ಸರ್ಟಿಫಿಕೇಟ ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿಯಿಂದ ಇನ್ನೇನು ಮಾತು ಕೇಳೋಕ್ಕೆ ಸಾಧ್ಯ ನೀವು ಸರ್ಟಿಫಿಕೇಟ್ನ? ನರೇಂದ್ರ ಮೋದಿಯವರು ಸರ್ ಈಗ ತಾವು ಮೈತ್ರಿ ಇದ್ದೀರಿ ಬಿ ಜೆ ಪಿ ಜೊತೆಗೆ, ತಾವು ಹಿಂದೆ ಎಲ್ಲ ತಮ್ಮ ಸ್ಟೇಟ್ಮೆಂಟ್ಗಳನ್ನು ಈಗ ವೈರಲ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ತಾವು ಈ ಹಿಂದೆ ಏನು ಹೇಳಿದ್ರಿ, ರಾಷ್ಟ್ರೀಯ ಪಕ್ಷಗಳು, ಎರಡೂ ಪಕ್ಷಗಳು ಅದೆಲ್ಲ ಹೆಬ್ಬವಿದ್ದಂಗೆ ಸಣ್ಣ ಸಣ್ಣ ಪಕ್ಷಗಳನ್ನೆಲ್ಲ ನುಂಗ್ಬಿಡ್ತವೆ ಅಂತ. ಈಗ ತಾವು ರಾಷ್ಟ್ರೀಯ ಪಕ್ಷಗಳ ಸಹವಾಸ ಮಾಡ್ತಾ ಇದ್ರಿ, ಈಗ ಬಿ ಜೆ ಪಿ ಹೆಬ್ಬವಾಗಿ ನಿಮ್ಮ ಜೆ ಡಿ ಎಸ್ ಅನ್ನು ನುಂಗ್ಬಿಟ್ರೆ ಈ ಥರದ್ದೊಂದು ಥ್ರೆಟ್ ಇದೆಯಾ ಪಾರ್ಟಿ? ಇಲ್ಲ, ನಾನು ಹಿಂದೆ ಹಲವಾರು ವಿಷಯಗಳಲ್ಲಿ ಬಿ ಜೆ ಪಿಯ ನಾಯಕರುಗಳ ಬಗ್ಗೆನೂ ಟೀಕೆ ಮಾಡಿದ್ದೇನೆ, ಬಿ ಜೆ ಪಿಯವ್ರ ಪಾಲಿಸಿಗಳ ಬಗ್ಗೆನೂ ಮಾತನಾಡಿದ್ದೇನೆ. ಈಗಲೂ ಸಹ ಕೆಲವು ಪಾಲಿಸಿಗಳಲ್ಲಿ ಸಂಪೂರ್ಣವಾಗಿ ನನ್ನ ಸಹಮತ ಇದೆ ಅಂತಲೂ ಹೇಳಲ್ಲ. ಆದರೆ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜಕೀಯದ ಬೆಳವಣಿಗೆ ಏನಿದೆ, ಕಾಂಗ್ರೆಸ್ ನಾಯಕರ ನಡವಳಿಕೆ ಏನಿದೆ, ಈ ಸರ್ಕಾರ ಯಾವ ರೀತಿ ನಡೀತಿದೆ, ಅದರ ಹಿನ್ನೆಲೆಯಲ್ಲಿ ಅನಿವಾರ್ಯ ಇವತ್ತು ಜೆ ಡಿ ಎಸ್ ಬಿ ಜೆ ಪಿಯ ಹೊಂದಾಣಿಕೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ತಾವೇನು ಹೇಳಿದ್ರಿ, ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ನಾವಿಂದ ಈಗೆಲ್ಲ ಮಾತಾಡಿದ್ದೀರಿ ಅಂತ ಏನು ಹೇಳಿದ್ದೀರಿ, ಅದು ನಿಜನೂ ನಡೆದಿದೆ. ಹಲವಾರು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ರಾಜಕೀಯದ ಬೆಳವಣಿಗೆ ನೋಡಿದಾಗ ನಡೆದಿರ್ತಕ್ಕಂಥದ್ದು ಇದೆ ನಮ್ಮ ಮುಂದೆ.
ಈಗ ನೀವು ನುಂಗ್ತಕ್ಕಂಥದ್ದು ಹೇಳಿದ್ರಿ, ನಾನು ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಇವತ್ತು ನಮ್ಮ ಪಕ್ಷ ಸಣ್ಣ ಪಕ್ಷ ಇದ್ದರೂ ನಮ್ಮ ಒಂದು ಪಕ್ಷದ ಸಂಘಟನೆಯಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ, ಮತ್ತೊಂದು ಪಕ್ಷಕ್ಕೆ ಸಮಸ್ಯೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಒಂದು ಪರಸ್ಪರ ಹೋಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ. ಸರ್, ಡಾಕ್ಟರ್ ಮಂಜುನಾಥ್ ಅವರು ಕರ್ನಾಟಕದ ಒಬ್ಬ ಫೇಮಸ್ ಹಾರ್ಟ್ ಸರ್ಜನು, ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಅವರು ನಿರ್ದೇಶಕರಾಗಿದ್ದರು. ಅವರು ಅದೇ ಮುಂದುವರಿಯಲ್ಲ ಅಂತ ಹೇಳುವಂಥ ಚರ್ಚೆಗಳೆಲ್ಲ ಇದ್ದವು. ಸರ್ಕಾರ ಏನಾದರೂ ದುರುದ್ದೇಶಪೂರಿತವಾಗಿ ಅವರನ್ನು ಮುಂದುವರಿಸಿಲ್ಲ ಅಂತ ಹೇಳುವಂಥದ್ದು ಏನಾದರೂ ಆರೋಪಗಳಿದ್ದಾವೆ ಸರ್? ಇಲ್ಲ, ಇಲ್ಲಿ ಬ್ರದರ್ ಅವರು ಸುದೀರ್ಘವಾಗಿ ಆ ಒಂದು ಆಸ್ಪತ್ರೆ ಬೆಳವಣಿಗೆ ಇದೆಯಲ್ಲ, ಬಹುಶಃ ಅದೊಂದು ದಾಖಲೆ ನಮ್ಮ ದೇಶದ ಇತಿಹಾಸದಲ್ಲಿ. ಅವರು ಕೊಟ್ಟಂಥ ಕೊಡುಗೆ ಬಗ್ಗೆ ಜನಸಾಮಾನ್ಯರು ಮಾತನಾಡ್ತಾರೆ, ಬಡವರಿಗೆ ಅಲ್ಲಿ ಕೊಡ್ತಾ ಇದ್ದಂಥ ಚಿಕಿತ್ಸೆಗಳೇನು ಅಂತೇಳಿ. ಇವತ್ತು ಒಂದು ಪ್ರತಿಯೊಬ್ಬರಿಗೂ ನಿವೃತ್ತಿ ಅನ್ನೋದು ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಅವ್ರನ್ನ ಮುಂದುವರಿಸಬೇಕಾಗಿತ್ತು ಅಂತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದಕ್ಕೆ ಹೋಗೋದು ಎಲ್ಲ ತಪ್ಪಾಗುತ್ತೆ. ಆದರೆ ಮೊನ್ನೆ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ಲ ರಾಜ್ಯ ಸರ್ಕಾರ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಈಗ ನಿನ್ನೆ ಇನ್ನೊಬ್ಬರನ್ನ ಪ್ರಭರ ಡೈರೆಕ್ಟ್ರ್ ಮಾಡ್ಕೊಂಡಿದ್ದಾರೆ ಅಲ್ವೇ? ಅವ್ರಿಗೆ ವಯಸ್ಸೆಷ್ಟು? ಅವ್ರಿಗೆ 69 ವರ್ಷ. ಪ್ರಭರ ನಿರ್ದೇಶಕರನ್ನ ಮಾಡ್ಕೊಂಡಿರ್ತಕ್ಕಂಥವ್ರು. ಅವರು ಹಿಂದೆ ವೈಸ್ ಚಾನ್ಸಲರಾಗಿ ಕೆಲಸ ಮಾಡಿದಂಥವ್ರು, ಈಗ ಪ್ರಭರ ನಿರ್ದೇಶಕರನ್ನ ಮಾಡಿರ್ತಕ್ಕಂಥದ್ದು. ವೈಸ್ ಚಾನ್ಸಲರ್ ಆಗಿ ಅವರು ಅವಧಿ ಮುಗಿದ ಮೇಲೆ ಇದೇ ಆಸ್ಪತ್ರೆಗೆ ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ಅವರನ್ನು ಆಸ್ಪತ್ರೆಗೆ ಕೆಲಸಕ್ಕೆ ನೇಮಕ ಮಾಡ್ಕೊಂಡಿದ್ದಾರೆ, ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ. ಅಂಥ ವ್ಯಕ್ತಿನ ಇವರು ಪ್ರಭರ ನಿರ್ದೇಶಕರನ್ನ ಮಾಡಲಿಕ್ಕೆ ಯಾವ ಕಾರಣ? ಮಂಜುನಾಥ್ ಅವರಿಗೆ ಆರೋಗ್ಯ ತೊಂದರೆ ಇದೆಯಾ? ಮಂಜುನಾಥ್ ಅವ್ರ ವಯಸ್ಸೇನು? 69 ವರ್ಷದವ್ರನ್ನ ನೀವು ತಗೊಂಡೋಗಲ್ಲಿ ಈಗ ಕೂರಿಸಿದಂಥ ಉದ್ದೇಶ ಏನು? ಅದರಲ್ಲಿ ಯಾವ್ಯಾವ ಹಿನ್ನೆಲೆಯಲ್ಲಿ ಯಾರ್ಯಾರಿದ್ದಾರೆ? 69 ವರ್ಷದವ್ರನ್ನ ಪ್ರಭರ ನಿರ್ದೇಶಕರನ್ನಾಗಿ ಮುಂದುವರಿಸೋದು ಇವತ್ತೇನು ಮಾಡ್ಕೊಂಡಿದ್ದೀರಿ? ಇವರು 67, 66, 67 ಇರಬೇಕು ಡಾಕ್ಟರ್ ಮಂಜುನಾಥ್ ಅವರಾಗಲ್ವಾ? ಅವ್ರನ್ನೇ ಮುಂದುವರಿಸ್ಬೋದಾಗಿತ್ತಲ್ವಾ? ಮುಂದಿನ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡೋರಿಗೆ. ಈಗ ನೆಕ್ಸ್ಟ್ ಹೊಸ ಡೈರೆಕ್ಟರ್ನ ನೇಮಕ ಮಾಡೋದಕ್ಕಿಂತ ಮುಂಚೆ ಅಲ್ಲಿವರೆಗೆ ಇವ್ರನ್ನೇ ಮುಂದುವರಿಸ್ಕೋಬೋದಾಗಿತ್ತು. ಇದರಲ್ಲಿ ಆ ಅಸೂಯೆ ಅನ್ನೋದು ಇದೆಯಲ್ಲ, ಅವ್ರನ್ನ ಏನಾದರೂ ಮಾಡಿ ತೆಗಿಲೇಬೇಕು ಅಂತೇಳಿ. ಮುಂದೆ ನೋಡೋಣ ಸಂಸ್ಥೆ ಹೇಗೆ ನಡೆಸ್ತಾರೆ ಇವರೆಲ್ಲ. ಅಂದ್ರೆ ಏನು ಜಾತಿ ಕಾರಣಕ್ಕೆ ಅಸೂಯೆ? ಕುಮಾರಸ್ವಾಮಿ ದೇವೇಗೌಡರ ರಿಲೇಟಿವ್ ಅಂತ ಸಂಶಯನೇ ಇಲ್ಲ. ಯಾತಕ ನಿರ್ಧಾರ ಮಾಡಿದ್ರೆ ಅನ್ನೋದು ಗೊತ್ತು. ಅಲ್ಲ, ಏನಕ್ಕೆ? ಯಾವ್ಯಾವ ಫೈಲ್ ಕಳೆದ 2 ತಿಂಗಳು ಈ ಸರ್ಕಾರದಲ್ಲಿ ಯಾವ್ಯಾವ ಫೈಲ್ನ ತಂದು ನಮಗೆ ತೋರಿಸ್ಬೇಕು, ಯಾವ ಥರ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀರಿ, ಏನೇನು ಮಾಡಿದ್ದೀರಿ ಅಂತ ಪ್ರತಿಯೊಂದು ವರದಿಗಳು ಬೇಕು ಅಂತೇಳಿ ತರಿಸ್ಕೊತಾ ಇದ್ರಲ್ಲ. ಏನು ತಪ್ಪು ಮಾಡಿದ್ದಾರೆ ಅಂತ ತರಿಸ್ಕೊಂಡ್ರು, ಇಲ್ಲ ಸರ್ಟಿಫಿಕೇಟ್ ಕೊಡೋಕ್ಕೆ ತರಿಸ್ಕೊಂಡಿದ್ರು. ಏನು ಉದ್ದೇಶ ಇದೆ? ಹಾಂ, ಏನು ಉದ್ದೇಶ? ಉದ್ದೇಶ ಅಷ್ಟೇ. ಆ ಸಂಸ್ಥೆ ಬೆಳೆದಿದ್ದೇ ಕೆಲವರಿಗೆ ಸಹಿಸೋಕ್ಕಾಗಿಲ್ಲ. 2013ರಲ್ಲೇ ತೆಗಿಬೇಕು ಅಂತ ಹೊರಟಿದ್ರು. ಆಗ ಸಾರ್ವಜನಿಕವಾಗಿ ಮತ್ತು ಮಾಧ್ಯಮದ ಸ್ನೇಹಿತರು ಟೀಕೆ ಮಾಡಿದ್ರಿ ಅಂತೇಳಿ ಮುಂದುವರ್ಸಿದ್ರು ಅಷ್ಟೇ. ಆಗಿದ್ದವರು ಇವರೇ ಅಲ್ವಾ? ಅಂದರೆ ತಾವು ಹೇಳೋ ಪ್ರಕಾರ ಸಿದ್ದರಾಮಯ್ಯವರ ಈ ನಿರ್ಧಾರ ದುರುದ್ದೇಶಪೂರಿತ. ಅದರಲ್ಲೇನು ಸಂಶಯನೇ ಇಟ್ಕೋಬೇಡಿ. ಏನು ಅವರಿಂದ ಏನು ತಪ್ಪಾಗಿತ್ತು? ಈಗ 69 ವರ್ಷದವರೆಗೆ ನೀವು ಪ್ರಭರ ನಿರ್ದೇಶಕರು ಮಾಡ್ಬೋದು. 67 ವರ್ಷದವ್ರನ್ನ ಇನ್ನೊಂದು 2 ವರ್ಷ ಮುಂದುವರ್ಸೋಕ್ಕೆ ಸಾಧ್ಯ ಇರಲಿಲ್ಲ. 70 ವರ್ಷದವರೆಗೂ ಅವಕಾಶ ಇತ್ತು ಅಂತ ಹೇಳ್ತಾರೆ. ಅಲ್ಲಿಯ ಸಿಬ್ಬಂದಿಗಳು ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ದೀರಿ. ಅವ್ರನ್ನ ನಿನ್ನೆ ಬೀಳ್ಕೊಡುಗೆ ಮಾಡಿದಾಗ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ. 300 ಬೆಡ್ ಹಾಸ್ಪಿಟ್ಲು ಇವತ್ತು 2000 ಹಾಸಿಗೆಗಳ ಆಸ್ಪತ್ರೆ ಮಾಡಿದ್ದಾರೆ. 40 ಲಕ್ಷ ರೂಪಾಯಿ ಸಂಬಳ ಕೊಡ್ತಾಯಿದ್ರು ಆ ಸಂಸ್ಥೆ ಪ್ರಾರಂಭ ಆದಾಗ. 20 ಲಕ್ಷ 30 ಲಕ್ಷನೋ. ಇವತ್ತು 18 ಕೋಟಿ ಪ್ರತಿ ತಿಂಗಳು ಸಂಬಳ ಕೊಡ್ತಾಯಿದ್ದಾರೆ ಸಿಬ್ಬಂದಿಗಳಿಗೆ. ಬಹುಶಃ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸ್ಟಾಫ್ ನರ್ಸ್ಗೆ 25-30 ಸಾವಿರ ಸಂಬಳ ಕೊಡ್ತಾಯಿದ್ದಾರೆ. ಆ ರೀತಿಯ ಸಂಸ್ಥೆ ಬೆಳೆಸಿದ್ದಾರೆ. ಏನು ಅವ್ರನ್ನ ಈ ರೀತಿ ತೀರ್ಮಾನ ಮಾಡೋದು? ಆಮೇಲೆ ನನಗೆ ಗೊತ್ತಿದೆ ಏನೇನು ನಡೆದಿದೆ ಅಂತೇಳಿ, ಯಾವ ರೀತಿ ನಡ್ಕೊಂಡ್ರು ಇವರು ಅಂತೇಳಿ. ಅದರಿಂದ ನೀವೇನು ಪ್ರಶ್ನೆ ಕೇಳಿದ್ರಿ, ಏನು ಯಾರೂ ಏನು ಶಾಶ್ವತ ಅಲ್ಲ. ಮಂಜುನಾಥ್ ಅವ್ರಿಗೂ ಒಂದು ಅಂತಿಮ ಬಾರಿ ರಿಟೈರ್ಡ್ ಆಗಲೇಬೇಕಲ್ಲ, ಸದಾಕಾಲ ಅವರೇ ಏನು ಇರಲಿಕ್ಕೂ ಆಗಲ್ಲ. ಆದರೆ ನಡ್ಕೊಂಡಂಥ ರೀತಿ ಇದೆಯಲ್ಲ ಈ ಸರ್ಕಾರದಲ್ಲಿ,
ಅದು ಜನ ತೀರ್ಮಾನ ಮಾಡಬೇಕು. ಸರ್, ಮಂಜುನಾಥ್ ಅವರು ಬೇರೆ ಬೇರೆ ರೀತಿಯಲ್ಲಿ ಬಡವರಿಗೆಲ್ಲ ಸಹಾಯ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಸಮಾಜದಲ್ಲಿ ಅನೇಕ ರೀತಿಯ ಒಳ್ಳೆಯ ಮಾತುಗಳೆಲ್ಲ ಕೇಳಿ ಬಂದಿದೆ. ಅವರನ್ನೇನಾದರೂ ಲೋಕಸಭೆಗೆ ಕಂಟೆಸ್ಟ್ ಮಾಡುವಂತಹ ಯಾವುದಾದ್ರೂ ತೀರ್ಮಾನಗಳೇನಾದರೂ ಆಗಿದೆಯಾ? ಏನೀಗ ಚರ್ಚೆ ಏನಿದೆ ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಲೋಕಸಭೆಯಿಂದ ಮಂಜುನಾಥ್ ಅವರು ಕಂಟೆಸ್ಟ್ ಮಾಡಬಹುದು ಅಂತ ಹೇಳುವಂಥ ಅಲ್ಲಿ ಇಲ್ಲಿ ಚರ್ಚೆಗಳಿದೆ. ಇಲ್ಲಿ ಮಂಜುನಾಥ್ ಅವರನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಹಲವಾರು ಕಡೆಯಿಂದ ಒತ್ತಡ ಇದೆ. ನಮ್ಮ ಮಿತ್ರ ಪಕ್ಷ BJPಯವರಿಂದೂ ನನಗೆ ಸಲಹೆ ಬಂತು, ನಿಮ್ಮ ಪಕ್ಷದ ನಿಲ್ಲಿಸಬೇಡಿ, ನಮ್ಮ ಪಕ್ಷದ ಅಭ್ಯರ್ಥಿ ಮಾಡ್ಕೋತೀವಿ, ಅವ್ರನ್ನ ಬಿಟ್ಕೊಡಿ ಅಂತಕ್ಕಂಥದ್ದು. BJPಯಿಂದಲೂ ಬಂದಿದೆ, ಅವ್ರು ನಮ್ಮ ಪಕ್ಷದಲ್ಲೇ ನಿಲ್ಲಿಸ್ಕೊತೀವಿ ಅಂತ ಹೇಳಿ. ಅವರು ಲೋಕಸಭೆಗೆ ನಿಲ್ತಕ್ಕಂಥ ನಿರ್ಧಾರ ಮಾಡೋದಾದರೆ ಬಹುಶಃ ನಾನು ಈ ನಾಡಿನ ಒಬ್ಬ ನಾಗರಿಕನಾಗಿ ಅವರ ಹಿಂದಿನ ಸರ್ವಿಸ್ ಏನಿದೆ ಸಮಾಜಕ್ಕೆ, ಆ ಸರ್ವಿಸನ್ನು ನೋಡಿದಾಗ ಬಹುಶಃ ಅವ್ರು ಒಪ್ಪಿಗೆ ಕೊಡೋದಾದರೆ ಅದಕ್ಕಿಂತಲೂ ಒಳ್ಳೆಯ ಸುದ್ದಿ ಇಲ್ಲ ನನಗೆ ವೈಯಕ್ತಿಕವಾಗಿ. ಅವ್ರು ಚುನಾವಣೆ ನಿಲ್ತಕ್ಕಂಥ ತೀರ್ಮಾನ ಅವ್ರು ಮಾಡಿ ಒಪ್ಪಿಗೆ ಕೊಟ್ಟರೆ ಬಹುಶಃ ಅವ್ರನ್ನ ಅಭ್ಯರ್ಥಿ ಮಾಡ್ತಕ್ಕಂಥದ್ದು ಅದಕ್ಕಿಂತಲೂ ಒಂದು ಒಳ್ಳೆಯ ಒಂದು ತೀರ್ಮಾನ ಮತ್ತೊಂದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕ್ಷೇತ್ರ ಸರ್, ಕ್ಷೇತ್ರ ಅವ್ರು ಎಲ್ಲಿ ನಿಂತರೂ ಬಹುಶಃ ಜನ ಅವ್ರನ್ನ ಆಶೀರ್ವದಿಸ್ತಾರೆ ನನ್ನ ಅಭಿಪ್ರಾಯದಲ್ಲಿ. ಸರ್, ಈಗ ಜಾತಿ ಗಣತಿ ಕಥೆ ಏನು ಸರ್? ಈಗ ಸಿದ್ದರಾಮಯ್ಯವರು ಇತ್ತೀಚೆಗೆ ಒಂದು ದೇವರೇ ಬಹಳ ದೊಡ್ಡ ಅಹಿಂದ ಸಮಾವೇಶ ಕಾಪಾಡಬೇಕು ಬ್ರದರ್. ಜಾತಿ ಗಣತಿದು ಏನು ಹೇಳ್ತಾ ಇದ್ದೀರಿ, ದೇವರೇ ಕಾಪಾಡಬೇಕು. ಯಾವ ರೀತಿಯಲ್ಲಿ ಅವ್ರು ಹೇಳ್ತಾರೆ 168 ಕೋಟಿ ದುಡ್ಡು ಕೊಟ್ಟು ನಾನೇ ಜಾತಿ ಗಣತಿ ಮಾಡಲಿಕ್ಕೆ ಆದೇಶ ಕೊಟ್ಟೆ ಅಂತಾರೆ. ಇಲ್ಲಿ ಪ್ರಶ್ನೆ ನನಗೆ ಹೇಳ್ತಾರಲ್ಲ, ನೆನ್ನೆ ಎಲ್ಲೋ ಒಂದು ಕಡೆ ಭಾಷಣ ಮಾಡಿದ್ದಾರೆ, ನನ್ನ ಕಾಲದಲ್ಲಿ ಸಂಪೂರ್ಣ ಆಗಿರಲಿಲ್ಲ, ಕುಮಾರಸ್ವಾಮಿ ಕಾಲದಲ್ಲಿ ಸಂಪೂರ್ಣ ಆಗಿತ್ತು, ಕುಮಾರಸ್ವಾಮಿ ರಿಸೀವ್ ಮಾಡಲಿಲ್ಲ ಅಂತ. ನನ್ನನ್ನು ಭೇಟಿ ಮಾಡಿದ್ರಾ? ಇಲ್ಲ ನಾನು ಮುಂದೆ ಬಂದು ವರದಿ ಇಟ್ಕೊಂಬಂದು ಆ ಮೆಂಬರ್ಸ್ ಇದ್ರಲ್ಲ ಅವ್ರ ಜೊತೇಲಿ ಬಂದ್ರಾ? ಇಲ್ಲ ವರದಿಗೆ ಏನಾದರೂ ಮೆಂಬರ್ ಸೆಕ್ರೆಟ್ರಿ ಅಂತ ಏನು ಸರ್ಕಾರದಿಂದ ನೇಮಕ ಮಾಡಿದ್ದಾರೆ, ಆ ವರದಿಗೆ ಮೆಂಬರ್ ಸೆಕ್ರೆಟ್ರಿ ರುಜು ಹಾಕಬೇಕಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗ ರುಜು ಹಾಕಿ ನನ್ನ ಹತ್ರ ತಂದ್ರೆ ಮೆಂಬರ್ ಸೆಕ್ರೆಟ್ರಿ ರುಜು ಹಾಕಿಸಿ ಯಾರ ಹತ್ರ ಬಿಡ್ತೀರಿ ಸಿದ್ದರಾಮಯ್ಯನವರೇ? ಈಗ 1 ವರ್ಷ ಆಯ್ತಲ್ಲ ನೀವು ಬಂದು. ಈಗ ನೆನ್ನೆನೂ ಹೇಳ್ತಾ ಇರೋದು ನೀವು, ನೆನ್ನೆ ಸಭೆಯಲ್ಲಿ ಕಾಂತರಾಜು ವರದಿನ ನಾನು ಸ್ವೀಕಾರ ಮಾಡ್ತೀನಿ ಅಂತಿದ್ದೀರಿ. ಜಯಪ್ರಕಾಶ್ ಹೆಗಡೆದು ಸ್ವೀಕಾರ ಮಾಡ್ತಿರೋ, ಕಾಂತರಾಜ್ ವರದಿ ಸ್ವೀಕಾರ ಮಾಡ್ತಿರೋ ನೀವು ಆಗಿದ್ದಾರೆ. ಕಾಂತರಾಜ್ ವರದಿ ಪ್ರಾರಂಭ ಮಾಡಿದ್ದು ನೀವು 2014, 10 ವರ್ಷ ಆಗೋಯ್ತು. ಅದು ವ್ಯಾಲ್ಯೂ ಕಳ್ಕೊಂಡಾಗಿದೆ. ಹಲವಾರು ಡೆವಲಪ್ಮೆಂಟ್ಗಳಾಗಿದ್ದ 10 ವರ್ಷದಲ್ಲಿ. ಜಯಪ್ರಕಾಶ್ ಹೆಗಡೆ ಯಾವ ವರದಿ ಕೊಡ್ತಾರೆ? ಈಗ ಜಯಪ್ರಕಾಶ್ ಹೆಗಡೆ ಹೇಳಿದ್ರು ಮುಖ್ಯಮಂತ್ರಿಗಳು ಬಜೆಟ್ ತಯಾರಿನಲ್ಲಿ ಬ್ಯುಸಿ ಇದ್ದಾರೆ, ಅವರು ಟೈಮ್ ಕೊಟ್ಟರೆ ನಾನು ವರದಿ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ಅಂದರು. ಈಗ 1 ವಾರದಿಂದ. ಈಗ ಯಾಕೆ 1 ತಿಂಗಳು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರಿ ಸಿದ್ದರಾಮಯ್ಯನವರೇ? ನಿಮಗೆ ನಿಜಕ್ಕೂ ಅಲ್ಲೆಲ್ಲ ಬದ್ಧತೆ ಇದ್ದಿದ್ದರೆ ಏನೋ ಹೇಳ್ತಾ ಇದ್ದೀರಿ. ವರದಿ ಸ್ವೀಕಾರನೇ ಮಾಡಿಲ್ಲ, ಆಗಲೇ ಅವೈಜ್ಞಾನಿಕ ಅಂತ ಹೇಳಿ ಭಾಳ ಜನ ಚರ್ಚೆಯನ್ನು ಮಾಡ್ತೀರಿ. ವರದಿನೇ ಯಾರು ನೋಡದೆ ಅವೈಜ್ಞಾನಿಕ ಅಂತ ಯಾಕೆ ಮಾತಾಡ್ತೀರಿ? ಇದನ್ನು ಹೇಳ್ತಾ ಇದ್ದೀರಲ್ಲ. ಹಾಗಿದ್ರೆ ಅವೈಜ್ಞಾನಿಕ ಅಂತ ಯಾರು ಮಾತನಾಡ್ತಾ ಇದ್ದಾರೆ, ಅವರು ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದಾರೆ ಏನಾದರೂ ಚರ್ಚೆ ಮಾಡ್ಕೊಂಡಿದ್ದೀರಾ? ನೀವು ಮುಖ್ಯಮಂತ್ರಿ ಇದ್ದಾಗಲೇ ಒಂದು ಬಾರಿ ಒಂದು ದಿನಪತ್ರಿಕೆಯಲ್ಲಿ ಒಂದು ಲೀಕ್ ಮಾಡಿಸ್ಬಿಟ್ರಿ, ಸೋರಿಕೆ ಮಾಡಿದ್ರಿ ವರದಿನ. ಯಾರು ಸೋರಿಕೆ ಮಾಡಿದ್ದದನ್ನು? ಯಾಕೆ ಬಂತದು? ಅದು ತಪ್ಪೋ ಸರಿನೋ ಸುಳ್ಳು ಅಂತ ಅವತ್ತು ನೀವು ಹೇಳಲೇ ಇಲ್ಲ. ಅಲ್ಲಿಂದಲೇ ಶುರುವಾಯ್ತಲ್ವ ಘರ್ಷಣೆ ಇದು, ಆ ಸೋರಿಕೆ ಆದಾಗಲಿಂದಲೇ. ಕೆಲವರು ಹೇಳ್ತಾರೆ ನೀವೇ ಕೂತು ಬರ್ಸಿದ್ದೀರಿ ಅಂತಾರೆ. ಕಾಂತರಾಜು ಮಾಡಿರೋ ವರದಿ ಅಲ್ಲ ಅದು, ಸಿದ್ದರಾಮಯ್ಯರ ಮಾಡಿರೋ ವರದಿ ಅದು ಅಂತಾರೆ. ಅಲ್ಲ, ಸಿದ್ದರಾಮಯ್ಯನವ್ರ ವರ್ಷನ್ ಏನಂದರೆ ಕಾಂತರಾಜು ವರದಿ ಈ ಸಾಮಾಜಿಕ ಶೈಕ್ಷಣಿಕ ಅದರಲ್ಲೇನು ಜಾತಿ ಗಣತಿ ಇದೆ, ಅಯ್ಯೋ ಇದನ್ನು ವರದಿನೇ ನನ್ನ ಕೈಗೆ ಸೇರಿಲ್ಲ, ವರದಿ ಅದು ಸರಿ ಇಲ್ಲ ಅಂತ ಯಾಕೆ ಈಗಲೇ ಜಡ್ಜ್ಮೆಂಟ್ ಕೊಡ್ತೀನಿ ಅಂತ ಕೇಳ್ತಾ ಇದ್ದಾರೆ ಅವರು. ಅದನ್ನೇ ಹೇಳಿದೆ, ವರದಿ ತಗೊಂಡು ಸಿದ್ದರಾಮಣ್ಣವರೇ ತಕ್ಷಣ ಇಡಿ, ಸಮಯ ಯಾಕೆ ವ್ಯರ್ಥ ಮಾಡ್ತೀರಿ? ಜಯಪ್ರಕಾಶ್ ಹೆಗಡೆ ಹೋದ ವಾರಲ್ಲೇ ಕೊಡ್ತೀನಿ ಅಂತ ರೆಡಿ ಇದ್ರಲ್ಲ, ಯಾಕೆ ತಗೊಳ್ಳಿಲ್ಲ? ಯಾರು ತಗೋಬೇಡ ಅಂತ ಹೇಳಿದವರು ನಿಮಗೆ? 1 ವರ್ಷ ಆಗೋಯ್ತಲ್ಲ. ಈಗ ಇದರಲ್ಲೇ ಇರೋದು ಮೂಲ. ನಿಮಗೆ ಆ ವರದಿ ಜೀವಂತ ಇರಬೇಕು. ನಿಮಗೆ ಆ ವಿಷಯ ಹೇಳ್ಕೊಂಡೆ ನಿಮ್ಮ ರಾಜಕೀಯದ ಶಕ್ತಿ ಬೆಳೆಸ್ಕೋಬೇಕಾಗಿದೆ. ಅದಕ್ಕೆ ಇದು ಹೇಳ್ಕೊಂಡು ಹೊರಟಿದ್ದೀರಿ. ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಲೋಕಸಭೆಗೆ ಏನಾದರೂ ಕಂಟೆಸ್ಟ್ ಮಾಡ್ತಾರಾ ಸರ್? ಇಲ್ಲ, ಆ ರೀತಿ ಇನ್ನೂ ಯಾವುದೂ ತೀರ್ಮಾನಗಳಾಗಿಲ್ಲ. ನಾವು ಯಾವ ಸ್ಥಾನದಲ್ಲಿ ಎಷ್ಟು ಸ್ಥಾನದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದೇ ಇನ್ನೂ ಫೈನಲೈಸ್ ಆಗಿಲ್ಲ. ಅದೆಲ್ಲ ನಾವು ಸೀಟ್ಗಳ ಹೊಂದಾಣಿಕೆಗಳು ಹಂಚಿಕೆಗಳಾದ ಮೇಲೆ
ಎಲ್ಲೆಲ್ಲಿ ಯಾರ್ಯಾರು ನಿಲ್ಲಬೇಕು ಅಂತಕ್ಕಂಥ ನಿರ್ಧಾರ ಮಾಡ್ತೀವಿ. ಸರ್, ನಿನ್ನೆ ಬಜೆಟ್ ಮಂಡನೆ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡಿಸಿದ್ದಾರೆ. ಸಿದ್ದರಾಮಯ್ಯನವರು ಇದಕ್ಕೊಂದು ಕಾಮೆಂಟ್ ಮಾಡಿದ್ದಾರೆ. 190 ಲಕ್ಷ ಕೋಟಿ ಸಾಲ ಆಗಿದೆ, 12 ಲಕ್ಷ ಕೋಟಿ ಸಾಲದ ಮೇಲೆ ಬಡ್ಡಿ ಕಟ್ತಾ ಇದ್ದಾರೆ. ಇದು ಹೆಂಗೆ ವಿಕಸಿತ ಭಾರತ ಆಗುತ್ತೆ ಅಂತ. ನಿಮ್ಮದು ವಿಕಸಿತ ಕರ್ನಾಟಕ ಮಾಡಿದ್ದೀರಾ? ವಿಕಸಿತ ಕರ್ನಾಟಕ ನೀವು ಮಾಡಿದ್ದೀರಾ? ವಿಕಸಿತ ಭಾರತ ಚರ್ಚೆ ಮಾಡೋಣ. ನೀವೇನು ಮಾಡಿದ್ದೀರಿ? ಈ ರಾಜ್ಯದಲ್ಲಿ ನೀವು ಬರೋದಕ್ಕಿಂತ ಮುಂಚೆ 2013ಕ್ಕೆ ಕರ್ನಾಟಕ ರಾಜ್ಯದ ಸಾಲ ಎಷ್ಟಿತ್ತು ಸರ್ಕಾರದ್ದು? ನೀವು ಬಂದು 5 ವರ್ಷದಲ್ಲಿ ಎಷ್ಟು ಮಾಡಿದ್ರಿ? ಈಗ ಎಷ್ಟು ಮಾಡ್ತೀರಿ? ಈಗ ಮುಂದೆ 5 ವರ್ಷ ನಿಮಗೆ ಏನು ಅಧಿಕಾರ, ನಿಮ್ಗೇನಾದ್ರು ಫುಲ್ ಟರ್ಮ್ ಇದ್ದುಬಿಟ್ರೆ ಕರ್ನಾಟಕ ರಾಜ್ಯದ ಎಲ್ಲಿಗೆ ತಗೊಂಡು ಹೋಗ್ತೀರಿ ಸಾಲದವ್ರೇನ? ಈಗ ಬಡ್ಡಿ ಎಷ್ಟು ಕಟ್ತಾಯಿದ್ದೀರಿ ನೀವು ಇಲ್ಲಿ? ಅದಕ್ಕೆ ಯಾರ್ಯಾರು ಕಾರಣಕರ್ತರು? ನೀವೇ ಭಾಷಣ ಮಾಡಿದ್ದೀರಲ್ಲ ಕರ್ನಾಟಕದಲ್ಲಿ ಪ್ರತಿ ವರ್ಷ ಬಡ್ಡಿ ನಾವೇನು ಕಟ್ಟಬೇಕು ಸಾಲಕ್ಕೆ ಅಸಲಿಗೆ ಅಂತ ಹೇಳಿ. ಅದಕ್ಕೆ ಯಾರು ಹೊಣೆ? ಸರ್ಕಾರಗಳಲ್ಲಿ. ಹೌದು, ಸಾಲನೂ ಮಾಡಲೇಬೇಕು. ಸಾಲವನ್ನು ನೀವೊಂದು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ತಂದಿದ್ದೀರಿ. 2003-4ರಲ್ಲಿ ಕೇಂದ್ರ ಸರ್ಕಾರ ತಂದಿದೆ. ಅದರ ವ್ಯಾಪ್ತಿ ಒಳಗೆ ಸಾಲ ಮಾಡೋದು ತಪ್ಪಲ್ಲ ಅಂತ ನೀವೇ ಹೇಳ್ತೀರಿ. ಈಗ 190 ಲಕ್ಷ ಕೋಟಿ ಸಾಲ ಇದ್ದರೂ ನಮ್ಮ ಜಿ ಡಿ ಪಿಗೆ ಅದೇನಾದರೂ ಮೀರಿ ಹೋಗಿದ್ದೀವ? ಸಾಲದವರೇ ಸಾಲ ಮಾಡಿರೋದು. ನಮ್ಮ ದೇಶಕ್ಕೆ ಬರ್ತಕ್ಕಂಥ ಆದಾಯ ಏನಿದೆ ಅದರ ಒಳಗೆ ಇದೀವೋ ಇಲ್ಲ ಅದನ್ನು ಓವರ್ಟೇಕ್ ಮಾಡಿದ್ದೀವೋ? ಉಲ್ಲಂಘನೆ ಆಗಿದೆಯಾ? ಈ ರೀತಿ ಬಾಲಿಶವಾದಂಥ ಹೇಳಿಕೆ ಅದು ನಿಮ್ಮಿಂದ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಸಿದ್ದರಾಮಯ್ಯ 14 ಬಜೆಟ್ ಕೊಟ್ಟಾರೆ ನೀವು, ನನ್ನ ಅಭಿಪ್ರಾಯದಲ್ಲಿ. ಸರ್, ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ನಡೀತಾ ಇದೆ. ಶಾಸಕರಲ್ಲಿ ಒಂದು ಅಸಮಾಧಾನ ಇದೆ, ನಮಗೆ ಹಣ ಬರ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಬರೀ ಗ್ಯಾರಂಟಿಗೆ ಹಣ ಹೋಗ್ತಾ ಇದೆ ಅಂತ. ಶಾಸಕರ ಅಸಮಾಧಾನ ತಾವು ಕೆಲವು ವೇದಿಕೆಗಳನ್ನೆಲ್ಲ ಹೇಳಿದಿರಿ ತಾವು. ಈ ಶಾಸಕರ ಅಸಮಾಧಾನದ ಮಧ್ಯೆ ಸಿದ್ದರಾಮಯ್ಯನವರು ಮುಂದಿನ 5 ವರ್ಷ ಮುಂದುವರಿಸ್ತಾರಾ ಸರ್, ಅಥವಾ ಅದಕ್ಕೂ ಏನಾದರೂ ಬೇರೆ ಮಾರ್ಗಗಳನ್ನು ಕಂಡುಕೋತಾರ? ಇಲ್ಲ, 5 ವರ್ಷಕ್ಕೆ ಅಧಿಕಾರ ನಡೆಸಿ ಅಂತ ಜನ ಅವ್ರಿಗೆ ಅಧಿಕಾರ ಕೊಟ್ಟುಬಿಟ್ಟಿದ್ದಾರೆ. ಕ್ಲಿಯರ್ ಮೆಜಾರಿಟಿ ಕೊಟ್ಟುಬಿಟ್ಟಿದ್ದಾರೆ ಮ್ಯಾಂಡೇಟ್ನ. 5 ವರ್ಷ ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಸೇರಿದ್ದು. ಆದರೆ ಇವತ್ತಿನ ರಾಜಕೀಯದ ಬೆಳವಣಿಗೆಗಳನ್ನು ನಾವು ನೋಡಿದಾಗ ನಾವು ಹೀಗೆ ಆಗ್ಬೋದು ಹಾಗೆ ಆಗ್ಬೋದು ಅಂತಕ್ಕಂಥ ನಾವು ಯಾರೂ ಊಹೆ ಮಾಡಲಿಕ್ಕೆ ಆಗಲ್ಲ. ಆಮೇಲೆ ಇವರು ಸರ್ಕಾರದಲ್ಲಿ ಇವರು ಮಂತ್ರಿ ಮಂಡಲದ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಇವರಲ್ಲೇ ವಿಶ್ವಾಸ ಇಲ್ಲ, ವಿಶ್ವಾಸ ಕೊರತೆ ಕಾಣ್ತಾ ಇದ್ದೇವೆ. ಆಮೇಲೆ ಯಾವುದಾದ್ರು ಒಂದು ವಿಷಯ ಪ್ರಸ್ತಾಪ ಹೈಕಮಾಂಡು, ಮುಖ್ಯಮಂತ್ರಿನೋ ಇಲ್ಲ ಇಲ್ಲಿರ್ತಕ್ಕಂಥ ಸೆಕ್ರೆಟ್ರಿನ ಡೈಬಿಟ್ ಮಾಡಿರ್ತಾರಲ್ಲ, ಇನ್ಚಾರ್ಜ್ ಸೆಕ್ರೆಟ್ರಿ ಅವರೆಲ್ಲ ಈಗ ಬೀದಿಲಿ ಹೋಗೋರೆಲ್ಲ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದ ತೀರ್ಮಾನಗಳ ಬಗ್ಗೆ. ಶಿಸ್ತಲ್ಲಿದೆ ಅಲ್ಲಿ. ಅದರಿಂದ ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಏನಾಗ್ಬೋದು ಅಂತಕ್ಕಂಥದ್ದನ್ನು ನಾನು ಊಹೆ ಮಾಡಲಿಕ್ಕಾಗಲ್ಲ, ಬಹುಶಃ ಸಿದ್ದರಾಮಯ್ಯನವ್ರಿಗೆಲ್ಲೂ ಊಹೆ ಮಾಡಲಿಕ್ಕಾಗಲ್ಲ ಏನಾಗ್ಬೋದು ಅಂತ. ಸರ್, ನನ್ನ ಕೊನೆಯ ಪ್ರಶ್ನೆ, ಇಂಡಿಯಾ ಮೈತ್ರಿಕೂಟದ ಭವಿಷ್ಯ ಏನು ಸರ್? ಭವಿಷ್ಯ ಸತ್ಯ ಹೋಯಿತು. ಪ್ರಾರಂಭಿಕ ಹಂತದಲ್ಲೇ ಆಗೋದೇನೋ ನಾನೇನೋ ಒಂದು ಹೇಳಿದ್ದೆ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ. ಅದೆಂಥದ್ದು ಶಿಶು ಅಂತ ಹೇಳಿದ್ದೆ ನಾನು. ಸಾಂದರ್ಭಿಕ ಶಿಶು, ವಿಷಕಂಠ ಅಂತ ಹೇಳಿದ್ದೀರಿ. ಸಾಂದರ್ಭಿಕ ಶಿಶು ಹೇಳಿದ್ನಲ್ಲ, ಈ ಶಿಶು ಹುಟ್ಟಿದಾಗಲೇ ಅದಕ್ಕೆ ಅಲ್ಪಾಯುಷ ಆಗೋಗಿದೆ. INDAಗೆ ಅಲ್ಪಾಯುಷೆ ಅದು. ಆಗಲೇ ಅರ್ಧ ಹೊಟ್ಟೋಗಿದೆ, ಜೀವ ICUಲಿದೆ. ಅದರಿಂದ ಅದಕ್ಕೆ ಭವಿಷ್ಯ ಇಲ್ಲ. ಅದಕ್ಕೆ ಎಲ್ಲಿವರೆಗೆ ಕಾಂಗ್ರೆಸ್ ಲೀಡ್ ತಗೊಳುತ್ತೆ ಅಲ್ಲಿವರೆಗೂ ಭವಿಷ್ಯ ಅದಕ್ಕಿಲ್ಲ. ಅದಕ್ಕೆ ಓಕೆ, ಕುಮಾರಸ್ವಾಮಿ ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.